ಪರಾತ್ಪರನಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತ ದೇವ ಮಂದಿಗೆ, ದೇವರ ಮಕ್ಕಳಿಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಕೀರ್ತನೆಗಾರನು ಬರೆದಂತ ಕೀರ್ತನೆ 146ನೇ ಅಧ್ಯಾಯ 5ನೇ ವಚನದಿಂದ ಕೆಲವು ವಚನಗಳ ತನಕ. ಕೀರ್ತನೆಗಾರನು ಬರೆದಂತ ಕೀರ್ತನೆ 146ನೇ ಅಧ್ಯಾಯ 5ನೇ ವಚನದಿಂದ ಕೆಲವೊಂದು ವಚನಗಳ ತನಕ ನಾನು ಓದುವಂತನಾಗಿದ್ದೇನೆ. ಯಾವನಿಗೆ ಯಾಕೋಬನ ದೇವರ ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಭೂಮಿ, ಆಕಾಶ, ಸಾಗರ, ಚರಾಚರ ಇವುಗಳನ್ನು ನಿರ್ಮಿಸಿದವನು, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು, ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ತಪ್ಪಿಸುವವನು, ಹಸಿದವರಿಗೆ ಆಹಾರ ಕೊಡುವವನು ಆತನೇ. ಯೆಹೋವನು ಸೆರೆಯಲ್ಲಿರುವವರನ್ನು ಬಿಡಿಸುತ್ತಾನೆ. ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ. ಯೆಹೋವನು ಕುಗ್ಗಿ ಹೋದವರನ್ನು ಉದ್ಧರಿಸುತ್ತಾನೆ. ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ. ಯೆಹೋವನು ಪರದೇಶದವರನ್ನು ಕಾಪಾಡುತ್ತಾನೆ. ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ. ಆದರೆ ದುಷ್ಟರ ಮಾರ್ಗವನ್ನು ಡೊಂಕಿ ಮಾಡಿಬಿಡುತ್ತಾನೆ. ಯೆಹೋವನು ಸದಾಕಾಲವೂ ಅರಸನಾಗಿರುವನು. ಚೀಯೋನೇ, ನಿನ್ನ ದೇವರು ತಲಾಂತರಕ್ಕೂ ಆಳುವನು. ಯೆಹೋವನಿಗೆ ಸ್ತೋತ್ರ. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 239ನೇ ಸಂಗೀತವನ್ನ ಹಾಡಿಕೊಳ್ಳೋಣ. ನಮ್ಮ ಸಭಾ ಸಂಗೀತಗಳಲ್ಲಿ 239ನೇ ಸಂಗೀತ, ತಂದೆ ನಿನ್ನ ಸಕಲ ಜನರು ಬಂದು ಭಜಿಸಲಿ, ಘನದಿಂದ ಸ್ತುತಿಸಲಿ. ಓಕೆ, ತಂದೆ ನಿನ್ನ ಸಕಲ ಜನರು ಬಂದು ಭಜಿಸಲಿ, ಘನದಿಂದ ಸ್ತುತಿಸಲಿ. ತಂದೆ ನಿನ್ನ ಸಕಲ ಜನರು ಬಂದು ಭಜಿಸಲಿ, ಘನದಿಂದ ಸ್ತುತಿಸಲಿ, ಘನದಿಂದ ಸ್ತುತಿಸಲಿ, ಘನದಿಂದ ಸ್ತುತಿಸಲಿ, ಘನದಿಂದ ಸ್ತುತಿಸಲಿ, ಘನದಿಂದ ಸ್ತುತಿಸಲಿ, ಘನದಿಂದ ಸ್ತುತಿಸಲಿ, ಘನದಿಂದ ಸ್ತುತಿಸಲಿ. ಬದ್ಧವಾಗಿ ನಿನ್ನ ನಾಮ ಶ್ರದ್ಧೆ ಹೊಂದಲಿ, ಪರಿಶುದ್ಧವಾಗಲಿ. ಬದ್ಧವಾಗಿ ನಿನ್ನ ನಾಮ ಶ್ರದ್ಧೆ ಹೊಂದಲಿ, ಪರಿಶುದ್ಧವಾಗಲಿ, 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 ಪರಿಶುದ್ಧವಾಗಲಿ. ತಂದೆ ನಿನ್ನ ಸಕಲ ಜನರು ಬಂದು ಭಜಿಸಲಿ, ಘನದಿಂದ ಸ್ತುತಿಸಲಿ. ನಿನ್ನ ರಾಜ್ಯ ಧರಣಿಯಲ್ಲಿ ಇನ್ನು ಹೆಚ್ಚಲಿ, ಪಾಪ ಭಿನ್ನವಾಗಲಿ. ನಿನ್ನ ರಾಜ್ಯ ಧರಣಿಯಲ್ಲಿ ಇನ್ನು ಹೆಚ್ಚಲಿ, ಪಾಪ ಭಿನ್ನವಾಗಲಿ, ಪಾಪ ಭಿನ್ನವಾಗಲಿ, ಪಾಪ ಭಿನ್ನವಾಗಲಿ, ಪಾಪ ಭಿನ್ನವಾಗಲಿ, ಪಾಪ ಭಿನ್ನವಾಗಲಿ, ಪಾಪ ಭಿನ್ನವಾಗಲಿ, ಪಾಪ ಭಿನ್ನವಾಗಲಿ. ಧರಣಿಯಲ್ಲಿ ನಿನ್ನ ಚಿತ್ತ ಜನರು ಮಾಡಲಿ, ಪರ ಗುರುವ ಸೇರಲಿ. ಧರಣಿಯಲ್ಲಿ ನಿನ್ನ ಚಿತ್ತ ಜನರು ಮಾಡಲಿ, ಪರ ಗುರುವ ಸೇರಲಿ, 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 ಪರ ಗುರುವ ಸೇರಲಿ. ಇಂದು ನಮಗೆ ದಿನದ ರೊಟ್ಟಿ ತಂದು ಪಾಲಿಸು, ಕೃಪೆಯಿಂದ ರಕ್ಷಿಸು. ಇಂದು ನಮಗೆ ದಿನದ ರೊಟ್ಟಿ ತಂದು ಪಾಲಿಸು, ಕೃಪೆಯಿಂದ ರಕ್ಷಿಸು,
ಕೃಪೆಯಿಂದ ರಕ್ಷಿಸು, ಕೃಪೆಯಿಂದ ರಕ್ಷಿಸು, ಕೃಪೆಯಿಂದ ರಕ್ಷಿಸು. ಪಾಪವೆಲ್ಲ ಕ್ಷಮಿಸಿ ನಿನ್ನ ಕೋಪ ತೊಲಗಿಸು, ಎಲ್ಲ ಪಾಪ ನೀಗಿಸು. ಪಾಪವೆಲ್ಲ ಕ್ಷಮಿಸಿ ನಿನ್ನ ಕೋಪ ತೊಲಗಿಸು, ಎಲ್ಲ ಪಾಪ ನೀಗಿಸು. ಎಲ್ಲ ಪಾಪ ನೀಗಿಸು, ಎಲ್ಲ ಪಾಪ ನೀಗಿಸು, ಎಲ್ಲ ಪಾಪ ನೀಗಿಸು. ಶೋಧನೆಗಳ ಹರಿಸಿ ನಮ್ಮ ವೇದೆ ತಪ್ಪಿಸು, ಪರಮ ಬೋಧೆ ಮಾಡಿಸು. ಶೋಧನೆಗಳ ಹರಿಸಿ ನಮ್ಮ ವೇದೆ ತಪ್ಪಿಸು, ಪರಮ ಬೋಧೆ ಮಾಡಿಸು. ಪರಮ ಬೋಧೆ ಮಾಡಿಸು, 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 ಪರಮ ಬೋಧೆ ಮಾಡಿಸು. ಫಲವು ಮಹಿಮೆ ರಾಜ ನಿನಗೆ ದಿನವಾಗಲಿ, ಎಲ್ಲ ಫಲವೂ ಆಗಲಿ. ಫಲವು ಮಹಿಮೆ ರಾಜ ನಿನಗೆ ದಿನವಾಗಲಿ, ಎಲ್ಲ ಫಲವೂ ಆಗಲಿ, ಎಲ್ಲ ಫಲವೂ ಆಗಲಿ, ಎಲ್ಲ ಫಲವೂ ಆಗಲಿ, ಎಲ್ಲ ಫಲವೂ ಆಗಲಿ. ತಂದೆ ನಿನ್ನ ಸಕಲ ಜನರು ಬಂದು ಭಜಿಸಲಿ, ಘನದಿಂದ ಸ್ತುತಿಸಲಿ. ತಂದೆ ನಿನ್ನ ಸಕಲ ಜನರು ಬಂದು ಭಜಿಸಲಿ, ಘನದಿಂದ ಸ್ತುತಿಸಲಿ. ಆಮೇನ್. ದೇವರ ವಾಕ್ಯ ಭಾಗಕ್ಕೆ ನಾವು ಹೋಗುವುದಕ್ಕಿಂತ ಮುನ್ನ ಹಿರಿಯರಾದಂತ ಇಲ್ಲಿ ನಮ್ಮವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು, ಸರ್ವವ್ಯಾಪಿಯು, ಸರ್ವೋತ್ತಮನು, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಡೆಯ, ನೀವು ಜೀವಿಸುವ ದೇವರು, ಸರ್ವಶಕ್ತನು, ಉನ್ನತನು, ಮಹೋನ್ನತನು, ಪರಿಶುದ್ಧನು, ನೀತಿವಂತನು ಆಗಿದ್ದೀಯಪ್ಪ. ನಿನ್ಗೆ ಸ್ತೋತ್ರ ಸ್ವಾಮಿ. ರಕ್ಷಕ, ನಿನ್ಗೆ ಸ್ತೋತ್ರ ಕರ್ತನೆ. ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ನಮ್ಮನ್ನು ಮುಂಜಾನೆ ನೋಡುವಂತೆ, ಹೊಸ ದಿನವನ್ನು ಕಾಣುವಂತೆ ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದೆಯಪ್ಪ. ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಆತ್ಮಸ್ವರೂಪನೇ, ದಿವ್ಯಾತ್ಮನೇ, ನಿನ್ಗೆ ಸ್ತೋತ್ರ. ಪರಿಶುದ್ಧನೇ, ನಿನ್ಗೆ ಸ್ತೋತ್ರ. ಇಮ್ಮಾನುವೇಲನೇ, ಎಬಿನೇಜರನೇ, ಎಲ್ಶಡಾಯ್ ದೇವರೇ, ನಿನ್ಗೆ ಸ್ತೋತ್ರ. ರಕ್ಷಕ, ಈ ಸಭೆಯನ್ನು ಆಶೀರ್ವದಿಸು ಸ್ವಾಮಿ, ಅಭಿವೃದ್ಧಿ ಪಡಿಸು ತಂದೆಯೇ. ಸಭೆಯ ಪಾಲಕರನ್ನು ಆಶೀರ್ವದಿಸು. ಅವರು ಮಾಡುವ ಸೇವೆಗೆ ನಿನ್ನ ಸಹಾಯವಿರಲಿ ಕರ್ತನೆ. ನೀನಿಲ್ದೆ ನಾವು ಏನು ಮಾಡಲು ಸಾಧ್ಯವಿಲ್ಲ ಕರ್ತನೆ. ನೀನೇ ಇದ್ದುಕೊಂಡು ಕರ್ತನೆ ಸಭೆಯನ್ನು ವಿಸ್ತರಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಪ್ರತಿಯೊಬ್ಬೊಬ್ಬರು ತಮ್ಮ ತಮ್ಮ ಕರ್ತವ್ಯಗಳನ್ನು ಹೊತ್ತುಕೊಂಡು ಸಭೆಯನ್ನು ಸ್ವಾಮಿ ಆತ್ಮಗಳನ್ನು ಸಂರಕ್ಷಣೆ ಮಾಡಿ ಸಭೆಗೆ ತಂದೊಪ್ಪಿಸುವಂತೆ ಪ್ರತಿಯೊಬ್ಬವರ ಜ್ಞಾನ ನೇತ್ರಗಳನ್ನು ತೆರೆಯ ಮಾಡು ಕರ್ತನೆ. ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ಎಲ್ಲರ ಸಂಗಡ ಮಾತನಾಡಲು ಶಕ್ತನು ನೀನೇ. ನೀನಿಲ್ದೆ ನಾವು ಯಾವ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ಎಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ನಿನ್ನನ್ನು ಸ್ತುತಿಸಿ ಆರಾಧಿಸಿ ಘನಪಡಿಸಿ ಸಭೆಯನ್ನು ವಿಸ್ತಾರ ಮಾಡುವಂತೆ, ಆತ್ಮಗಳನ್ನು ಸಂರಕ್ಷಣೆ ಮಾಡುವಂತೆ ನಿನ್ನ ಆತ್ಮನ ಸಹಾಯ ಕೊಟ್ಟು ನಡೆಸಪ್ಪ. ಈ ಸಭೆಯ ಆದಿಯು ಅಂತ್ಯವು ನೀನಾಗಿದ್ದುಕೊಂಡು ತಂದೆ ದೇವರಾಗಿದ್ದುಕೊಂಡು ನಡೆಸಿಕೊಡಬೇಕೆಂದು ನಮ್ಮ ಒಡೆಯನ್ನು ತಂದೆಯೂ ರಕ್ಷಕನೂ ಆಗಿರುವ ಯೇಸು ನಾಮದಲ್ಲಿ ಬೇಡಿ ಬಂದಿದ್ದೇನೆ ಸ್ವಾಮಿ. ಆಮೇನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಕೂಡಿ ಬಂದಿರುವಂತ ದೇವ ಮಂದಿಗೆ ಮತ್ತೊಮ್ಮೆ ಸ್ವಾಗತವನ್ನ ಬಯಸುವಂತನಾಗಿದ್ದೇನೆ. ತುಂಬಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ದೇವರ ವಾಕ್ಯ ಭಾಗದಲ್ಲಿ ಕೀರ್ತನೆಗಾರನು ಬರೆಯುವಂತ ಕೀರ್ತನೆಯಲ್ಲಿ ಹೀಗೆ ನಾವು ನೋಡುವಂತರಾಗಿದ್ದೇವೆ. 146ನೇ ಕೀರ್ತನೆ 5ನೇ ವಚನದಿಂದ
ಯಾವನಿಗೆ ಯಾಕೋಬನ ದೇವರು ಸಹಾಯಕನು, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಭೂಮಿ ಮೇಲಿರುವಂತ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ದಾವೀದನು ಈ ಲೋಕದ ಸೃಷ್ಟಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನ ಸೃಷ್ಟಿಕರ್ತನು ದೇವರಾಗಿದ್ದಾನೆ. ಇಡೀ ಲೋಕಕ್ಕೆ ಒಬ್ಬನೇ ದೇವರು. ಆ ಒಬ್ಬನೇ ದೇವರ ಕೃಪೆಯಿಂದ ಈ ಲೋಕದಲ್ಲಿ ಪ್ರತಿಯೊಂದು ಸುಲಲಿತವಾಗಿ ಸಾಗುವಂತದ್ದಾಗಿದೆ ಮತ್ತು ಆತನು ಮಾತ್ರ ಪ್ರತಿಯೊಂದು ಜೀವಿಗಳ ಕೊರತೆಯನ್ನ ನೀಗಿಸುವಂತವನು ಎಂಬುದಾಗಿ ಆತನು ನಮಗೆ ತಿಳಿಸುವಂತವನಾಗಿದ್ದಾನೆ. ಇಲ್ಲಿ 6ನೇ ವಚನದಲ್ಲಿ ಆತನು ಈ ಮಾತನ್ನ ಹೇಳ್ತಾನೆ. ಭೂಮಿ, ಆಕಾಶ, ಸಾಗರ, ಚರಾಚರ ಇವುಗಳನ್ನು ನಿರ್ಮಿಸಿದವನು, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು, ಈ ಭೂಲೋಕವನ್ನು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸಕಲ ಜೀವಿಗಳನ್ನು ಸೃಷ್ಟಿಸಿರುವಂತಹ ದೇವರ ಕುರಿತಾಗಿ ಆತನು ತಿಳಿಸುವಂತವನಾಗಿದ್ದಾನೆ. ಈ ಭೂಮಿಯ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಆತನ ಮೇಲೆ ನಂಬಿಕೆ ಇಟ್ಟು ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಆತನು ಬಯಸುವಂತನಾಗಿದ್ದಾನೆ. ಯಾಕಂತಂದ್ರೆ ತಾನು ಸೃಷ್ಟಿ ಮಾಡಿದಂತ ಸಕಲ ಜೀವಿಗಳ ಕುರಿತಾಗಿ ಆತನು ಚಿಂತಿಸುವಂತ ದೇವರಾಗಿದ್ದಾನೆ ಮತ್ತು ಪ್ರತಿಯೊಂದು ಜೀವಿಗಳ ಕೊರತೆಯನ್ನ ನೀಗಿಸುವಂತ ದೇವರಾಗಿದ್ದಾನೆ. ಈ ಭೂಮಿ ಮೇಲೆ ತನ್ನನ್ನು ನಂಬಿರುವಂತ, ತನ್ನ ಮೇಲೆ ವಿಶ್ವಾಸವಿಡುವಂತ ಹಾಗೂ ತಾನು ಸೃಷ್ಟಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನನ್ನ ದೇವರು ಸಾಕಿ, ಸಲಹಿ, ಸಂತೈಸಿ, ಸಂರಕ್ಷಿಸುವಂತ ದೇವರಾಗಿದ್ದಾನೆ. ಈ ಲೋಕದ ಅಂತ್ಯದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬ ಮನುಷ್ಯನ ಮನಸ್ಸನ್ನು ಸೃಷ್ಟಿಕರ್ತನೆಡೆಗೆ ಆತನು ಸೆಳೆಯುವುದನ್ನ ನಾವು ನೋಡುವಂತರಾಗಿದ್ದೇವೆ. ಈ ಲೋಕದಲ್ಲಿ ಮನುಷ್ಯನು ದೇವರ ವಿಷಯವಾದಂತ ಜ್ಞಾನದ ಕೊರತೆಯಿಂದಾಗಿ ತಮ್ಮನ್ನ ಸೃಷ್ಟಿ ಮಾಡತಕ್ಕಂತ ದೇವರ ಬಗ್ಗೆ ಸರಿಯಾದ ಮಾಹಿತಿ, ತಿಳುವಳಿಕೆ ಇಲ್ಲದೆ ಇರುವುದರಿಂದ ನಿರಂತರವಾಗಿ ದೇವರ ವಿಷಯದಲ್ಲಿ ದೇವರನ್ನ ಹುಡುಕುತ್ತಾ ಇದ್ದರೂ ಸರಿಯಾದ ರೀತಿಯಲ್ಲಿ ತನ್ನನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನನ್ನ ಅರಿಯುವುದರಲ್ಲಿ ಸೋತು ಹೋಗಿದ್ದಾನೆ. ಆತನಿಗೆ ಲೋಕದಲ್ಲಿ ಹುಟ್ಟುವಂತಹ ಪ್ರತಿಯೊಬ್ಬ ಮಾನವನಿಗೆ ಸೃಷ್ಟಿಕರ್ತನನ್ನ ಪರಿಚಯಿಸುವಂಥದ್ದೇ ವಿಶೇಷವಾಗಿ ಈ ಭೂಮಿ ಮೇಲೆ ದೇವರು ತನ್ನನ್ನು ನಂಬಿರುವಂತ ದೇವರ ಮಕ್ಕಳಿಗೆ ಕೊಟ್ಟಿರುವಂತಹ ಒಂದು ದೊಡ್ಡ ಪ್ರಾಮುಖ್ಯವಾದ ಕರ್ತವ್ಯವಾಗಿದೆ. ಈ ಲೋಕದಲ್ಲಿ ಸುಮಾರು ಕೋಟಿಗಟ್ಟಲೆ ಜನರು ಸತ್ಯ ದೇವರ ವಿಷಯವಾದ ಸತ್ಯವನ್ನ ತಿಳಿಯದೆ ಹೋಗಿದ್ದಾರೆ. ಆದುದರಿಂದಲೇ ದೇವರ ಹೆಸರಿನಲ್ಲಿ ಈ ಹೊತ್ತು ಎಲ್ಲಾ ರೀತಿಯಾದಂತ ಹಿಂಸೆ, ಎಲ್ಲಾ ರೀತಿಯಾದಂತ ಸಂಕಷ್ಟ, ಎಲ್ಲಾ ವಿಧವಾದಂತ ಸಮಸ್ಯೆಗಳನ್ನ ಜಗತ್ತು ಎದುರಿಸುತ್ತಿದೆ. ದೇವರ ಪರಿಶುದ್ಧವಾದ ನಾಮದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಭಯಭಕ್ತಿಯುಳ್ಳವನಾಗಿ ನಡ್ಕೊಳ್ಳಬೇಕು ಮತ್ತು ತನ್ನನ್ನು ಸೃಷ್ಟಿಸಿದಂತ ದೇವರು ಇಂಥವನೇ ಎಂಬುದಾಗಿ ಜನರು ಅರಿಯಬೇಕೆಂಬ ಉದ್ದೇಶದಿಂದ ನಿರಂತರವೂ ತನ್ನ ಭಕ್ತರ ಮುಖಾಂತರವಾಗಿ ದೇವರು ಕಾರ್ಯ ಮಾಡುತ್ತಾ ಬಂದಿದ್ದಾನೆ. ದಾವೀದನು ಸೃಷ್ಟಿಕರ್ತನ ಬಗ್ಗೆ ತಿಳಿಸುವಂತನಾಗಿದ್ದಾನೆ. ಆತನು ಈ ಲೋಕದಲ್ಲಿ ಹೇಗೆ ಪ್ರತಿಯೊಬ್ಬ ಮಾನವರ ಕೊರತೆಯನ್ನ ಸ್ಪಂದಿಸ್ತಾನೆ ಮತ್ತು ಅವರಿಗೆ ಸಹಾಯವನ್ನ ಮಾಡ್ತಾನೆ ಎಂಬುದಾಗಿ 7ನೇ ವಚನದಲ್ಲಿ ಈ ರೀತಿ ತಿಳಿಸುವಂತನಾಗಿದ್ದಾನೆ. ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವವನು, ಹಸಿದವರಿಗೆ ಆಹಾರ ಕೊಡುವವನು ಆತನೇ. ಯೆಹೋವನು ಸೆರೆಯಲ್ಲಿರುವವರನ್ನು ಬಿಡಿಸುತ್ತಾನೆ. ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ. ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುತ್ತಾನೆ. ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ. ಯೆಹೋವನು ಪರದೇಶದವರನ್ನು ಕಾಪಾಡುತ್ತಾನೆ. ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ. ಈ ಲೋಕದಲ್ಲಿ ಬದುಕುವ ಪ್ರತಿಯೊಬ್ಬ ಮಾನವನು ಈ ರೀತಿಯಾದಂತ
ಸಂಕಷ್ಟದ ಪರಿಸ್ಥಿತಿಗಳಿಗೆ ಒಳಗಾದಾಗ ಅವರಿಗಾಗಿ ತಾನೇ ನೇರವಾಗಿ ತನ್ನ ಕೆಲಸವನ್ನ ಮಾಡುವಂತನಾಗಿದ್ದಾನೆ. ಈ ಕೆಲಸವನ್ನ ದೇವರು ಈ ಭೂಮಿ ಮೇಲೆ ನಿರಂತರಕ್ಕೂ ಸ್ಥಾಪಿಸುತ್ತಾ ಬರುವಂತನಾಗಿದ್ದಾನೆ. ಯಾವತ್ತೂ ಅನ್ಯಾಯವಾಗಿ ನಡೆಯುವುದನ್ನ ದೇವರು ಬಿಡುವುದಿಲ್ಲ. ಅದಕ್ಕೆ ಒಂದು ಅಂತ್ಯವನ್ನ ತಂದು ಕೊಡುವಂತನಾಗಿದ್ದಾನೆ. ಈ ಭೂಮಿ ಮೇಲೆ ಬಡತನದಲ್ಲಿ ಸಿಕ್ಕಿಕೊಂಡು ಹಸಿವಿನಿಂದ ಬಳಲುತ್ತಿರುವಂತ ತನ್ನ ಜನರಿಗಾಗಿ ದೇವರು ಸದಾ ಕಾರ್ಯ ಮಾಡುವಂತನಾಗಿದ್ದಾನೆ. ಅನೇಕ ವೇಳೆ ತಪ್ಪುಗಳನ್ನ ಮಾಡದೆ ನಿರಪರಾಧಿಗಳಾಗಿ ಸೆರೆಯಲ್ಲಿ ಸಿಕ್ಕಿಕೊಳ್ಳುವಾಗ ಅಂತವರ ನ್ಯಾಯವನ್ನ ಸ್ಥಾಪಿಸಿ ಅವರ ಬಿಡುಗಡೆಗಾಗಿ ದೇವರು ಕಾರ್ಯ ಮಾಡುವಂತನಾಗಿದ್ದಾನೆ. ಈ ಭೂಮಿ ಮೇಲೆ ಕುರುಡರಾಗಿ ಬದುಕುವಂತ ಜನರ ಕಣ್ಣುಗಳನ್ನು ಆತನು ತೆರೆಯುವಂತನಾಗಿದ್ದಾನೆ. ಈ ಲೋಕದಲ್ಲಿ ದುರುಳರ ಆಕ್ರಮಣದಿಂದ ಕುಗ್ಗಿ ಹೋಗುವಾಗ ಅಂತವರನ್ನ ಆತನು ಉದ್ಧರಿಸುವಂತನಾಗಿದ್ದಾನೆ. ಯಾರು ದೇವರ ನೀತಿಯನ್ನ ಸತ್ಯವನ್ನ ತಿಳಿದವರಾಗಿ ದೇವರನ್ನ ಪ್ರೀತಿಸುತ್ತಾ ದೇವರ ನ್ಯಾಯ ವಿಧಿಗಳನ್ನ ಕೈಕೊಂಡು ನಡೆಯುತ್ತಾರೋ ಅಂತವರ ಮೇಲೆ ಆತನಿಗೆ ಪ್ರೀತಿ ಉಂಟು ಎಂಬುದಾಗಿ ಹೇಳ್ತಾನೆ. ಪರದೇಶದವರನ್ನು ಆತನು ಕಾಪಾಡ್ತಾನೆ. ಭೂಮಿ ಮೇಲೆ ಮನುಷ್ಯನು ಬದುಕುವಾಗ ಪರದೇಶಿಯಾಗಿ ದಿಕ್ಕು ದೆಸೆ ಇಲ್ಲದೆ ಎಲ್ಲೋ ಯಾವುದೋ ಒಂದು ಊರಲ್ಲಿ ದಿನನಿತ್ಯವೂ ಕಾಲ ಕಳೆಯುತ್ತಾ ಇರುವುದಕ್ಕೆ ಸ್ಥಿರವಾದಂತ ವ್ಯವಸ್ಥೆ ಇಲ್ಲದಂತ ಅನಾಥರಿಗೆ, ಬಡವರಿಗೆ ದೇವರು ದಿಕ್ಕಾಗಿ ಅವರಿಗೆ ಬೇಕಾದಂತ ಸುರಕ್ಷತೆಯನ್ನ ಆತನು ಕೊಡುವಂತನಾಗಿದ್ದಾನೆ. ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ. ಅನೇಕ ಸಾರಿ ಪ್ರಬಲರು ಇಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಜನರನ್ನ ದುರ್ಬಳಕೆ ಮಾಡಿಕೊಂಡು ಅವರ ಮೇಲೆ ಆಕ್ರಮಣ ಮಾಡಿ ಅವರ ಮುಖಾಂತರವಾಗಿ ತಾವು ಅಭಿವೃದ್ಧಿ ಆಗುವಂತವರಾಗಿದ್ದಾರೆ. ಈ ಲೋಕದಲ್ಲಿ ನಡೆಯುವಂತ ಅನ್ಯಾಯಕ್ಕೆ ಒಂದು ಅಂತ್ಯವನ್ನ ತಂದು ನ್ಯಾಯವನ್ನ ಸ್ಥಾಪಿಸುವುದೇ ದೇವರ ಉದ್ದೇಶವಾಗಿದೆ. ಇಂಥವರಿಗಾಗಿ ದೇವರು ಸದಾಕಾಲ ಚಿಂತಿಸುವಂತನಾಗಿದ್ದಾರೆ. ಈ ಎಲ್ಲ ದುಸ್ಥಿತಿಗೆ ಕಾರಣ ಮಾನವನು ಇಂಥ ವಿಷಯಗಳಲ್ಲಿ ನ್ಯಾಯ ತೀರಿಸುವಂತ ಒಬ್ಬ ದೇವರಿದ್ದಾನೆ. ಇಂಥ ಅನ್ಯಾಯಕ್ಕೆ ನಾವು ಕೈ ಹಾಕಿದಾಗ ನಮ್ಮನ್ನು ಸೃಷ್ಟಿಸಿದಂತ ದೇವರು ಇದನ್ನೆಲ್ಲವನ್ನ ನೋಡುವಾತನಾಗಿರುವುದರಿಂದ ನಾವು ಮಾಡುವ ಅನ್ಯಾಯಕ್ಕೆ ಆತನು ತೀರ್ಪು ಕೊಡುತ್ತಾನೆ ಅಂತಕ್ಕಂಥ ಅರಿವು ಇಲ್ಲದೆ ಹೋಗಿ ಮನುಷ್ಯನು ಇಂಥ ದುಷ್ಟ ಕಾರ್ಯಗಳನ್ನ ಮಾಡುವಂತನಾಗಿದ್ದಾನೆ. ಜೊತೆಗೆ ಈ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಜನರ ದುಸ್ಥಿತಿಯನ್ನ ತಪ್ಪಿಸಲು ದೇವರು ಮಾನವರನ್ನ ಬಲಪಡಿಸಿ ಆಶೀರ್ವದಿಸಿ ಅದಕ್ಕಾಗಿ ಇದು ನೋಡ್ತಿದ್ದಾನೆ ಅಂತಕ್ಕಂಥ ಅರಿವನ್ನ ಮರೆತು ಬಿಟ್ಟವರಾಗಿರ್ತಾರೆ. ಈ ಲೋಕದಲ್ಲಿ ಮನುಷ್ಯನು ಸ್ವಾರ್ಥಿಯಾಗಿ ಬದುಕುವಾಗ ಇಂತಹ ದುಸ್ಥಿತಿಗೊಳಗಾದಂತಹ ಜನರ ಸಂಖ್ಯೆ ಹೆಚ್ಚಾಗುವಂತದ್ದಾಗಿದೆ. ಈ ಕೊನೆ ಕಾಲದಲ್ಲಿ ಬದುಕುವಂತ ದೇವರ ಮಕ್ಕಳಿಗೆ ವಿಶೇಷವಾಗಿ ಇದರ ಗಮನವನ್ನ ದೇವರು ತೆರೆಯುವಂತನಾಗಿದ್ದಾನೆ. ನಾವು ಈ ಲೋಕದಲ್ಲಿ ಪ್ರಾರ್ಥಿಸುವುದನ್ನ ದೇವರು ನಮಗೆ ಕಲಿಸಿಕೊಟ್ಟಿದ್ದಾನೆ. ನಾವು ಪ್ರಾರ್ಥಿಸುವಾಗ ದೇವರ ವಾಕ್ಯದ ಬಳಿಗೆ ನಾವು ಬರುವಾಗ ಈ ಎಲ್ಲಾ ವಿವೇಕವನ್ನ ಜ್ಞಾನವನ್ನ ಸ್ವಾಮಿ ನಮಗೆ ತರುವಂತನಾಗಿದ್ದಾನೆ. ಅನೇಕ ಸಾರಿ ನಾವು ನಮ್ಮ ಕೊರತೆಗಳಿಗಾಗಿ ಮಾತ್ರ ಚಿಂತಿಸುತ್ತೇವೆ. ಆದರೆ ಇಂಥ ಅಬಲರಿಗಾಗಿ, ಈ ರೀತಿಯಾದಂತಹ ದುಸ್ಥಿತಿಗೆ ಒಳಗಾಗಿರ್ತಕ್ಕಂಥವರಿಗಾಗಿ, ಇಂಥವರ ಬಿಡುಗಡೆಗಾಗಿ, ಇಂಥವರ ಪರಿಹಾರಕ್ಕಾಗಿ ಅನೇಕ ಸಾರಿ ನಾವು ಪ್ರಾರ್ಥಿಸುವುದನ್ನ ಹೆಚ್ಚಾಗಿ ಮರೆಯುವಂತರಾಗಿದ್ದೇವೆ. ದೇವರನ್ನ ಪ್ರೀತಿಸುವಂತ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ದೇವರ ಈ ಉದ್ದೇಶವನ್ನ ಅರಿತು ಇದಕ್ಕಾಗಿ ನಾವು ಹಂಬಲಿಸಿ ನಾವು ಪ್ರಾರ್ಥಿಸಬೇಕೆಂಬುದಾಗಿ ದೇವರು ಇಷ್ಟಪಡುವಂತನಾಗಿದ್ದಾನೆ. ಮತ್ತಾಯನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 15ರಿಂದ 24ನೇ ವರ್ಷದ ತನಕ
ಈ ರೀತಿ ಹೇಳುವಂತನಾಗಿದ್ದಾನೆ. 25 ರಿಂದ 34 ವಚನದ ತನಕ ಮತ್ತಾಯನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ದೇವರ ವಾಕ್ಯವು ನಮಗೆ ಹೀಗೆ ಬೋಧಿಸುವಂತದ್ದಾಗಿದೆ. ಈ ಕಾರಣದಿಂದ ನಮ್ಮ ಪ್ರಾಣಧಾರಣಿಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊಂದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಎಲೆಯ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಒಡೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ದೇವರು ಜ್ಞಾನಿಗಳ ಕುರಿತಾಗಿ ಈ ಮಾತನ್ನ ಹೇಳುವಂತವನಾಗಿದ್ದಾನೆ. ದೇವರ ವಾಕ್ಯದ ಬೆಳಕಿನಲ್ಲಿ ನಡೆಯುವಂತ ದೇವರ ಮಕ್ಕಳಿಗೆ ಈ ವಿಷಯವನ್ನು ತಿಳಿಸುವಂತವನಾಗಿದ್ದಾನೆ. ಈ ಲೋಕದಲ್ಲಿ ಇರ್ತಕ್ಕಂಥ ಜನರು ದೇವರ ಜ್ಞಾನದಲ್ಲಿ ವಂಚಿತರಾಗಿ ಅಜ್ಞಾನಿಗಳಾಗಿ ಬದುಕುವಂತವರಾಗಿದ್ದಾರೆ. ಅಜ್ಞಾನವೆಂಬುದು ಸ್ವಾರ್ಥದ ಬದುಕು, ಸ್ವಹಿತಕ್ಕಾಗಿ ಬದುಕುವಂತಹ ಬದುಕು, ಸ್ವಹಿತವನ್ನೇ ಬಯಸುವಂತಹ ಬದುಕು, ಸ್ವಾರ್ಥಕ್ಕಾಗಿ ಈ ಭೂಮಿ ಮೇಲೆ ಎಲ್ಲವನ್ನ ಕಸಿದುಕೊಳ್ಳುವಂತಹ ಬದುಕು, ಸ್ವಾರ್ಥ ಸುಖವನ್ನೇ ಹಂಬಲಿಸಿ ಅದಕ್ಕಾಗಿ ಏನು ಬೇಕಾದರೂ ಎಂತಹ ದುಷ್ಟ ಕಾರ್ಯಗಳನ್ನ ಕೈ ಹಾಕುವಂತ ಜೀವಿತ. ಅಂತ ಜೀವಿತಕ್ಕೆ ಅಜ್ಞಾನದಿಂದ ಕೂಡಿದಂತ ಜೀವಿತ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂತದ್ದಾಗಿದೆ. ಇದೆಲ್ಲವೂ ಅಜ್ಞಾನಿಗಳು ಬಯಸುವಂಥದ್ದು, ಇದಕ್ಕಾಗಿ ಚಿಂತೆ ಮಾಡುವಂಥದ್ದು, ಹಗಲು ರಾತ್ರಿ ಯೋಚಿಸಿ ಇಂಥ ಸ್ವಾರ್ಥಕ್ಕೆ ಬೇಕಾದಂತ ಅವಶ್ಯಕತೆಗಳಿಗಾಗಿ ತಮಗಾಗಿ ಹೋರಾಟ ಮಾಡುವಂಥವರು. ಆದ್ರೆ ಸ್ವಾಮಿ ಹೇಳ್ತಾನೆ, ಯೆಹೋವನು ನೀತಿವಂತರನ್ನ ಪ್ರೀತಿಸುತ್ತಾನೆ ಎಂಬುದಾಗಿ. ಈ ನೀತಿಯ ಜೀವಿತ ದೇವರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಆತನ ಸ್ವಭಾವಕ್ಕನುಗುಣವಾಗಿ ಆತನ ಚಿತ್ತವನ್ನ ನೆರವೇರಿಸಲು ದೇವರ ಚಿತ್ತಕ್ಕೆ ವಿಧೇಯನಾಗುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ಕರ್ತನು ಯಾವಾಗಲೂ ಈ ಭೂಮಿ ಮೇಲೆ ಇರ್ತಕ್ಕಂಥ ಇತರರ ಕೊರತೆಗಳನ್ನ ನೀಗಿಸಲು ಚಿಂತಿಸುವಂತವನಾಗಿದ್ದಾನೆ. ಪೇತ್ರನು ಬರೀತಾನೆ, ದೇವರು ನಮಗಾಗಿ ಚಿಂತಿಸುವನಾಗಿದ್ದಾನೆ. ತಾನು ಸೃಷ್ಟಿ ಮಾಡಿದಂತ ತನ್ನ ಮಕ್ಕಳು ಸಹ ತಮಗಾಗಿ ಚಿಂತಿಸದೆ ಈ ಭೂಮಿ ಮೇಲೆ ಇಂತಹ ದುಸ್ಥಿತಿಗೆ ಒಳಗಾಗಿರುವಂತ ಜನರ ಕುರಿತಾಗಿ ಚಿಂತಿಸಬೇಕೆಂಬುದಾಗಿ ದೇವರು ಇಷ್ಟಪಡುವಂತವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ದೇವರ ಆಲೋಚನೆಗಳನ್ನ, ದೇವರ ಭಾವನೆಗಳನ್ನ, ದೇವರ ಸಂಕಲ್ಪಗಳನ್ನ ಅರಿಯುವಂತ ಅವಕಾಶವನ್ನ ದೇವರ ವಾಕ್ಯದಿಂದ ದೇವರು ನಮಗೆ ಕೊಡುವಂತವನಾಗಿದ್ದಾನೆ. ದೇವರನ್ನ ಪ್ರೀತಿಸುವಂತ ದೇವರ ಮಕ್ಕಳು ದೇವರ ನಡೆಸುವಿಕೆಯನ್ನ ನಾವು ಅನುಭವಿಸುವಾಗ, ದೇವರ ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಳುವಾಗ ನಾವು ಜ್ಞಾನಿಗಳಾಗಿ ಬದುಕಿದ್ದೆಂಬುದಾಗಿ ದೇವರು ಇಷ್ಟಪಡುವಂತನಾಗಿದ್ದಾನೆ. ಮತ್ತು ಈ ಭೂಮಿ ಮೇಲೆ ದೇವರ ಜ್ಞಾನವಿಲ್ಲದೆ ಅಜ್ಞಾನದ ಜೀವಿತದಲ್ಲಿ ಬದುಕುತ್ತಿರುವ ಇತರರನ್ನ ದೇವರ ಜ್ಞಾನಕ್ಕೆ
ತರಬೇಕೆಂಬುದಾಗಿ ದೇವರು ಇಷ್ಟಪಡುವಂತನಾಗಿದ್ದಾರೆ. ಅನೇಕ ಸಾರಿ ನೀವು ಕೂಡ ಅಜ್ಞಾನಿಗಳಾಗಿ ನಡ್ಕೊಳ್ತೀರಲ್ಲ. ನಿಮ್ಗೆ ಏನ್ ಬೇಕು ಅನ್ನೋದನ್ನ ನಿಮ್ ದೇವರು ಕೊಟ್ಟಿಲ್ವಾ, ಕೊಡುವುದಿಲ್ವಾ, ಅದನ್ನು ನೀವು ಪಡ್ಕೊಂಡಿಲ್ವಾ? ಮತ್ತು ಅದಕ್ಕಾಗಿಯೇ ನೀವು ಹಂಬಲಿಸಿ ಅದನ್ನೇ ಪಡೆದುಕೊಳ್ಳಲು ಈ ಭೂಮಿ ಮೇಲೆ ಹೋರಾಟ ಮಾಡುತ್ತಿರುವುದಾದರೆ ನೀವು ಅಜ್ಞಾನಿಗಳೇ. ಇದೆಲ್ಲವನ್ನ ಯಾರು ಇದಕ್ಕಾಗಿ ಹಂಬಲಿಸಿ, ಇದಕ್ಕಾಗಿ ಪ್ರಯತ್ನಿಸಿ, ಇದಕ್ಕಾಗಿ ಜೀವಿಸ್ತಾರೋ ಅವರು ಅಜ್ಞಾನಿಗಳು. ಕೇವಲ ಲೋಕದ ಸುಖ, ಲೋಕದಲ್ಲಿ ಸಿಗುವಂತ ಸಂತೋಷ, ಲೋಕದ ಆನಂದ, ಲೋಕದ ಆಸ್ತಿ, ಲೋಕದ ಐಶ್ವರ್ಯ, ಲೋಕದ ಸಂಪತ್ತು, ಇವುಗಳನ್ನೇ ಬಯಸಿ ಅವುಗಳನ್ನೇ ಕೂಡಿಟ್ಟುಕೊಳ್ಳುವಂತ ಪ್ರಯತ್ನದಲ್ಲಿ ದಿನಾಲು ತಾವು ದುಡಿಯುತ್ತಾ ದೇವರಲ್ಲೂ ಅದನ್ನೇ ಪ್ರಾರ್ಥಿಸುತ್ತಾ ಇರುವಂತಹ ಜನರು ಕೇವಲ ಅಜ್ಞಾನಿಗಳಾಗಿ ಭೂಮಿಯ ಮೇಲೆ ಬದುಕುವಂತವರಾಗಿದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಆತ್ಮ ನಷ್ಟಪಟ್ಟರೆ ಅದರಿಂದ ಅವನಿಗೇನು ಪ್ರಯೋಜನ ಎಂಬುದಾಗಿ. ಇಲ್ಲಿ ಮುಂದೆ 32ನೇ ವಚನದಿಂದ ಮುಂದೆ ಹೇಳ್ತಾನೆ, ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಹೀಗಿರುವುದರಿಂದ ನೀವು ಮೊದಲ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆದುದರಿಂದ ನಾಳಿನ ವಿಷಯವಾಗಿ ಚಿಂತಿಸಬೇಡಿರಿ, ನಾಳಿನ ದಿನವು ತನ್ನದನ್ನ ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಅನೇಕ ಸಾರಿ ಯಾರು ಈ ರೀತಿಯಾಗಿ ಪರರಿಗಾಗಿ ಚಿಂತಿಸಿ ತಮ್ಮ ಜೀವಿತವನ್ನ ಹೆಚ್ಚು ಸಮಯವನ್ನ ಇತರರ ಹಿತಕ್ಕಾಗಿ ಕಾಲ ಕಳೆಯುವಂತವರಾಗ್ತಾರೋ ಅಂತವರ ಬದುಕು ಈ ಲೋಕದ ಜನರ ದೃಷ್ಟಿಗೆ ಹುಚ್ಚಾಟವಾಗಿರುತ್ತದೆ. ಯಾಕಂತಂದ್ರೆ ಇತರ ಜನರ ಕೊರತೆಗಳನ್ನ ನೀಗಿಸುವಂತವರು ಅನೇಕ ಸಾರಿ ತಾವು ಕೊರತೆ ಉಳ್ಳವರಾಗ್ಬಿಡ್ತಾರೆ. ಆವಾಗ ಜನರು ಅಂತವನ್ನ ನೋಡಿ ಕೇಳಿ ಮಾಡ್ತಾರೆ. ಇದ್ದಾಗ ಅವ್ನು ಇಟ್ಕೊಳ್ಳಿಲ್ಲ, ಇದ್ದಾಗ ಒಳ್ಳೇದಕ್ಕಾಗಿ ಅಥವಾ ತನ್ನ ಸ್ವಾರ್ಥಕ್ಕಾಗಿ, ತನ್ನ ಹೆಂಡತಿ ತನ್ನ ಮಕ್ಕಳಿಗಾಗಿ ಯೋಚನೆ ಮಾಡಲಿಲ್ಲ. ಪ್ರಿಯವಾದವರೇ, ಅನೇಕ ಸಾರಿ ಇಂಥ ಮಾತುಗಳನ್ನ ಕೇಳಬೇಕಾಗ್ತದೆ, ಈ ರೀತಿಯಾದ ನಿಂದೆಗಳನ್ನ ಅನುಭವಿಸ್ಬೇಕಾಗ್ತದೆ. ಆದರೂ ದೇವರ ಮಕ್ಕಳಾದಂತ ನಾವು ಪರಿಸ್ಥಿತಿಗಳು ಏನೇ ಆದರೂ ಈ ಭೂಮಿ ಮೇಲೆ ನಾವು ಇತರರಿಗಾಗಿ ಚಿಂತಿಸುವಂತ ಭಾರವುಳ್ಳವರಾಗಿದ್ದೇವೆ. ಯಾಕಂತಂದ್ರೆ ದೇವರು ಆ ಭಾರವನ್ನೇ ನಮ್ಮ ಮೇಲೆ ಇಟ್ಟಿದ್ದಾನೆ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವನ್ನೇ ಹೊರತು ಬೇರೆ ಯಾವ ಸಾಲವೂ ಇರಬಾರದು ಎಂಬುದಾಗಿ ರೋಮಪುರ ಪತ್ರಿಕೆಯಲ್ಲಿ ಪೌಲನು ನಮಗೆ ಬರೆಯುವಂತನಾಗಿದ್ದಾನೆ. ದೇವರನ್ನು ಅರಿತಂತ ಮಕ್ಕಳು ನಾವು ಇತರರಿಗಾಗಿ ಚಿಂತಿಸುವಾಗ ಅನೇಕ ಸಾರಿ ನಮಗೆ ಕೊರತೆಗಳು, ನಷ್ಟಗಳು ಉಂಟಾದರೂ ಸಹ ಇತರರಿಗೆ ಬೇಕಾದಂತ ಅವಶ್ಯಕತೆಗಳನ್ನ ಪೂರೈಸುವಲ್ಲಿ ನಾವು ತವಕ ಪಡಬೇಕೆಂಬುದನ್ನ ದೇವರು ಇಚ್ಛಿಸುವಂತನಾಗಿದ್ದಾರೆ. ನಿಮಗೆ ಬೇಕಾದದ್ದನ್ನ ದೇವರು ಕೊಡಲು ಶಕ್ತನಾಗಿದ್ದಾರೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನ ನೋಡಿರಿ, ಬಿತ್ತುವುದಿಲ್ಲ, ನೂಲುವುದಿಲ್ಲ, ಕೊಯ್ಯುವುದಿಲ್ಲ. ಅವುಗಳಿಗೆ ಒಂದನ್ನೂ ಸಹ ಸ್ವಾಮಿ ಯಾವ ಕೊರತೆಯನ್ನು ಮಾಡದೆ ಇಟ್ಟಿದ್ದಾನೆ. ಆದ್ರೆ ಮನುಷ್ಯನು ಕೊರತೆ ಒಳಗಾಗ್ತಾನೆ. ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳುವಾಗ, ಮನುಷ್ಯರ ಕೊರತೆಯನ್ನ ನೀಗಿಸುವುದಕ್ಕೋಸ್ಕರವೇ ಮನುಷ್ಯನ ಬೊಕ್ಕಸವನ್ನ ನಾನು ತುಂಬಿಸುವಂತನಾಗಿದ್ದೇನೆ. ನಾವು ಸುಖದಿಂದಿರುವಾಗ, ನಾವು ಸಂತೋಷದಿಂದಿರುವಾಗ, ನಾವು ನೆಮ್ಮದಿಯಿಂದಿರುವಾಗ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಇನ್ನೊಬ್ಬರ ಸುಖವನ್ನು ನಾವು ಬಯಸಬೇಕಾಗ್ತದೆ. ಇನ್ನೊಬ್ಬರ ನೆಮ್ಮದಿಗಾಗಿ ನಾವು ಜೀವಿಸಬೇಕಾಗಿದೆ. ಇನ್ನೊಬ್ಬರ ಕೊರತೆಯನ್ನು ಸಹ ನಾವು ನೀಗಿಸಬೇಕಾಗಿದೆ. ಅದನ್ನೇ ತಾನೇ ಸ್ವಾಮಿ ನಮಗೆ ತಿಳಿಸುವಂತನಾಗಿದ್ದಾರೆ. ಈ ಲೋಕದಲ್ಲಿ ಇರುವವರೆಲ್ಲರೂ ಅಜ್ಞಾನಿಗಳಾಗಿ ಸ್ವಾರ್ಥಕ್ಕಾಗಿ ಬದುಕ್ತಾರೆ. ಆದರೆ ನನ್ನನ್ನ ಪ್ರೀತಿಸುವಂತ ನೀವು ಜ್ಞಾನಿಗಳಾಗಿ ಪರಲೋಕ ರಾಜ್ಯಕ್ಕಾಗಿ ಚಿಂತೆ ಮಾಡಿರಿ, ಪರಲೋಕ ರಾಜ್ಯಕ್ಕಾಗಿ ಚಿಂತೆ ಮಾಡ್ರಿ ಎಂಬುದಾಗಿ ಹೇಳುವಾಗ ನಿಮ್ಮ ಗಂಟುಗಳನ್ನ ಅಲ್ಲಿ ಕೂಡಿಟ್ಟುಕೊಳ್ಳಿರಿ. ಹೌದು, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ಭೂಮಿ ಮೇಲೆ ನಿನ್ನಂತೆ ಇರುವ ಒಬ್ಬ ಚಿಕ್ಕವನಿಗೂ ಏನಾದರೂ ನೀನು ಉಪಕಾರ ಮಾಡಿದರೆ ಅದನ್ನ ನನಗೆ ಮಾಡಿದ ಹಾಗಾಯಿತು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದನು.
ಮತ್ತು ನನಗೆ ಸಾಲ ಕೊಟ್ಟ ಹಾಗೆ ಆಯಿತು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದನು. ಮತ್ತು ಒಬ್ಬನು ಹಸಿದಾಗ, ಒಬ್ಬನಿಗೆ ಬಾಯಾರಿದಾಗ ಒಂದು ತಂಬಿಗೆ ನೀರನ್ನ ಕೊಟ್ರೆ ಅದಕ್ಕೆ ತಕ್ಕ ಪ್ರತಿಫಲವನ್ನ ನೀವು ಹೊಂದುವಿರಿ ಎಂಬುದಾಗಿ ಕೂಡ ಹೇಳಿದರು. ದೇವರ ಮಕ್ಕಳಾದ ನಮಗೆ ಈ ಕೊನೆ ಕಾಲದಲ್ಲಿ ಈ ಮಾತುಗಳನ್ನ ತಿಳಿಸುವಂತನಾಗಿದ್ದಾನೆ. ಈ ಲೋಕದಲ್ಲಿ ದೇವರ ರಾಜ್ಯದ ಅಭಿವೃದ್ಧಿಗಾಗಿ ನಾವು ದುಡಿಯಬೇಕಾಗಿದೆ, ಜೀವಿಸಬೇಕಾಗಿದೆ, ಚಿಂತಿಸಬೇಕಾಗಿದೆ. ಹೌದು, ಈ ಲೋಕದಲ್ಲಿ ಸೈತಾನನು ಈ ಲೋಕದ ಜನರನ್ನ ಅಜ್ಞಾನದ ಕೂಪಕ್ಕೆ ತಳ್ಳಿ ದೇವರ ವಿಷಯವಾದಂತ ಸತ್ಯಾರ್ಥವನ್ನ ಅರಿಯದ ಹಾಗೆ ಮತ್ತು ಸ್ವಾರ್ಥಿಗಳಾಗಿ ಬದುಕಿ ತನ್ನಂತೆ ಇರುವಂತ ತನ್ನ ನೆರೆಯವನನ್ನ ತುಳಿದು ತಾನು ಬದುಕುವ ಹಾಗೆ ಈ ಲೋಕದ ಕಾರ್ಯಗಳು ನಡೆಯುತ್ತಾ ಇವೆ. ಇಂಥವರ ಮಧ್ಯದಲ್ಲಿ ದೇವರ ಮಕ್ಕಳಾದ ನಮ್ಮನ್ನ ದೇವರು ಬೆಳಕಾಗಿ ಇಟ್ಟಿದ್ದಾನೆ. ನಾವು ದೇವರ ನಿಜವಾದಂತ ವ್ಯಕ್ತಿತ್ವವನ್ನು, ನಿಜವಾದಂತ ಸ್ವಭಾವವನ್ನು, ನಿಜವಾದ ಪ್ರೀತಿಯನ್ನು, ಆತನ ಮನಸ್ಸನ್ನು, ಆತನ ಚಿತ್ತವನ್ನು ಈ ಲೋಕದ ನಮ್ಮ ಜೊತೆಯಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬ ಮಾನವನಿಗೂ ತಿಳಿಸಿಕೊಡಬೇಕಾದಂತ ಋಣವು ನಮ್ಮ ಮೇಲಿದೆ. ನಾವು ನಮ್ಮ ಅವಶ್ಯಕತೆಗಳಿಗಾಗಿ ಚಿಂತಿಸದೆ, ಇತರರ ಕೊರತೆಗಳಿಗಾಗಿ ಚಿಂತಿಸಿ, ಇತರರ ಹಿತಕ್ಕಾಗಿ ಬದುಕುವ ಹಾಗೆ ಪ್ರತಿಯೊಂದು ದಿನವನ್ನ ದೇವರು ನಮ್ಮಿಂದ ಎದುರು ನೋಡುವಂತಾಗಿದ್ದಾರೆ. ದಿನಾಲು ನಾವು ದೇವರ ಚಿತ್ತಕ್ಕೆ ವಿಧೇಯರಾಗಿ ಈ ರೀತಿಯಾದಂತಹ ಬದುಕನ್ನ ನಾವು ಬದುಕುವಾಗ ಕರ್ತನು ನಮ್ಮನ್ನ ಪ್ರೀತಿಸುವಂತನಾಗಿದ್ದಾನೆ. ಯೆಹೋವನು ನೀತಿವಂತರನ್ನ ಪ್ರೀತಿಸುತ್ತಾನೆ. ಈ ಭೂಮಿ ಮೇಲೆ ದೇವರ ಮಕ್ಕಳ ಮೇಲೆ ದೇವರಿಗೆ ಪ್ರೀತಿ ಇದೆ. ಯಾರು ದೇವರ ಮಾತುಗಳಿಗೆ ವಿಧೇಯರಾಗ್ತಾರೆ, ಯಾರು ದೇವರ ಮನಸ್ಸನ್ನ ಅರ್ಥ ಮಾಡಿಕೊಳ್ತಾರೆ, ಯಾರು ದೇವರ ಚಿತ್ತವನ್ನ ತಿಳಿದುಕೊಳ್ತಾರೆ ಮತ್ತು ಯಾರು ದೇವರ ಚಿತ್ತಕ್ಕಾಗಿ ವಿಧೇಯತೆಯನ್ನು ತೋರಿಸಲು ಮುಂದಾಗ್ತಾರೆ, ಅಂತವರನ್ನ ದೇವರು ಪ್ರೀತಿಸುವಂತನಾಗಿದ್ದಾನೆ. ಅವರಿಗಾಗಿ ಈ ಮಾತುಗಳನ್ನ ಹೇಳ್ತಾನೆ. ಕೀರ್ತನೆಗಾರನು 146ನೇ ಅಧ್ಯಾಯ 5ನೇ ವಚನದಲ್ಲಿ, ಯಾವನಿಗೆ ಯಾಕೋಬನ ದೇವರು ಸಹಾಯಕನು, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಇತರಿಗಾಗಿ ಚಿಂತಿಸುವಂತ, ಪರಹಿತವನ್ನ ಮಾಡುವಂತ, ಪರರ ಸುಖಕ್ಕಾಗಿ ಹಂಬಲಿಸುವಂತ, ತನ್ನ ಸಂಪಾದನೆಯನ್ನ ಇತರರ ಹಿತಕ್ಕಾಗಿ ವ್ಯಯ ಮಾಡುವಂತ ಪ್ರತಿಯೊಬ್ಬ ಮನುಷ್ಯನು ಕೂಡ ದೇವರ ಮನಸ್ಸನ್ನ ಅರ್ಥ ಮಾಡಿಕೊಂಡವನಾಗಿದ್ದಾನೆ. ಯಾಕಂತಂದ್ರೆ ದೇವರು ಹಸಿದವರಿಗೆ ಅನ್ನ ಕೊಡಬೇಕಾಗಿದೆ, ಸೆರೆಯಲ್ಲಿರುವವರಿಗೆ ಬಿಡುಗಡೆ ಮಾಡಬೇಕಾಗಿದೆ, ಕುರುಡರಿಗೆ ಕಣ್ಣು ಕೊಡಬೇಕಾಗಿದೆ, ಕುಗ್ಗಿದವರನ್ನ ಉದ್ಧರಿಸಬೇಕಾಗಿದೆ, ಪರದೇಶದವರನ್ನ ಕಾಪಾಡಬೇಕಾಗಿದೆ, ಅನಾಥರಿಗೆ, ವಿಧವೆಯರಿಗೆ ಆತ್ಮ ಆಧಾರವಾಗಬೇಕಾಗಿದೆ. ಈ ಎಲ್ಲಾ ಕರ್ತವ್ಯವನ್ನ ತಾನು ತನ್ನನ್ನು ಪ್ರೀತಿಸುವಂತ ತನ್ನ ಮಕ್ಕಳ ಮುಖಾಂತರವಾಗಿ ಈ ಲೋಕದಲ್ಲಿ ಆತನು ನೆರವೇರಿಸುವಂತವಾಗಿದ್ದಾನೆ. ಇಲ್ಲಿ 6ನೇ ವಚನದಲ್ಲಿ ಹೇಳ್ತಾನೆ, ಭೂಮಿ, ಆಕಾಶ, ಸಾಗರ, ಚರಾಚರ ಇವುಗಳನ್ನು ನಿರ್ಮಿಸಿದವನು, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು ದೇವರಾಗಿದ್ದಾನೆ. ಅದಕ್ಕಾಗಿಯೇ ಪ್ರತಿಯೊಂದು ಜೀವಿಯು ಹಸಿದಾಗ ದೇವರಿಗೆ ಮೊರೆ ಇಡುವಂತವರಾಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಕಷ್ಟಗಳು, ಸಂಕಟಗಳು ಎದುರಾದಾಗ ದೇವರಿಗೆ ಮೊರೆ ಇಡುವಂತವನಾಗಿದ್ದಾನೆ. ಪ್ರತಿಯೊಬ್ಬ ಜೀವಿಯು ಭೂಮಿ ಮೇಲೆ ತನಗಾದಂತ ದುಸ್ಥಿತಿಗೆ ನ್ಯಾಯಕ್ಕಾಗಿ ದೇವರ ಮುಂದೆ ಮೊರೆ ಇಡುವಂತವನಾಗಿದ್ದಾನೆ. ದೇವರ ಮೊರೆಯನ್ನ ಕೇಳುವಂತ ದೇವರು ತನ್ನ ಕಾರ್ಯವನ್ನ ಸಾಧಿಸುವಾಗ ಆ ಕಾರ್ಯವನ್ನ ಸಾಧಿಸಲು ತನ್ನನ್ನು ಪ್ರೀತಿಸುವಂತ ತನ್ನ ಜನರಿಗೆ ತಿಳಿಸುವಂತವನಾಗಿದ್ದಾನೆ. ಯಾರು ಯಾಕೋಬನ ದೇವರ ಸಹಾಯಕನು, ಯಾವನಿಗೆ ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಪ್ರಿಯ ಸಹೋದರ ಸಹೋದರಿಯರೇ, ಭೂಮ್ಯಾಕಾಶಗಳನ್ನು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನನ್ನ ನಂಬಿರುವಂತ ದೇವ ಜನರು ನಾವು. ಸೃಷ್ಟಿಕರ್ತನನ್ನ ಆರಾಧನೆ ಮಾಡತಕ್ಕಂಥ ದೇವ ಜನರು ನಾವು. ನಮ್ಮನ್ನು ಸೃಷ್ಟಿಸಿದಂತ ಸತ್ಯವಾದ ಸೃಷ್ಟಿಕರ್ತನಾದ ದೇವರಿಗೆ ಸ್ತುತಿಯನ್ನು, ಸ್ತೋತ್ರವನ್ನು, ಘನವನ್ನು, ಮಹಿಮೆಯನ್ನು, ಆರಾಧನೆಯನ್ನು ಸಲ್ಲಿಸುತ್ತಿರುವಂತ ಜನರು ನಾವು. ಈ ಭೂಮಿ ಮೇಲೆ ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಆತನು ಯಾಕೋಬನ ದೇವರು, ಇಸ್ರಾಯೇಲರ ದೇವರು, ನಮ್ಮ ದೇವರು ಕೂಡ ಆಗಿದ್ದಾನೆ. ಆತನು ನಮಗೆ ಈ ಮಾತುಗಳನ್ನ ಹೇಳ್ತಾನೆ. ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು.
ಒಂದು ವೇಳೆ ನಾವು ನಮ್ಮ ಸೃಷ್ಟಿಕರ್ತನಾದಂಥ ದೇವರ ಮೇಲೆ ನಂಬಿಕೆ ಇಟ್ಟು ಆತನನ್ನ ನಾವು ಪೂರ್ಣ ಹೃದಯದಿಂದ ಪ್ರೀತಿಸುವಂತ ದೇವರ ಮಕ್ಕಳಾಗಿ ಲೋಕದಲ್ಲಿ ಬದುಕುತ್ತಿದ್ದರೆ ದೇವರ ಈ ಆಲೋಚನೆಗಳಿಗೆ ನಾವು ಸ್ಪಂದಿಸುವಂತವರಾಗ್ತೇವೆ ಮತ್ತು ದೇವರ ಈ ಮನಸ್ಸಿಗೆ ನಾವು ಖಂಡಿತವಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ತಂದೆಯಾದ ದೇವರ ಈ ಆಲೋಚನೆಗಳನ್ನ ಅರಿತವರಾಗಿ ಆತನ ಜವಾಬ್ದಾರಿಕೆಯನ್ನ ನಿರ್ವಹಿಸುವಂತ ಸಾಧನೆಗಳಾಗಿ ಆತನ ಮಕ್ಕಳಾಗಿ ಈ ಭೂಮಿ ಮೇಲೆ ದೇವರು ಇಚ್ಛಿಸುವಂತ ಇಂಥ ಉನ್ನತವಾದ ಕೆಲಸವನ್ನ ನಾವು ಮಾಡುವಂತವರಾಗ್ತೇವೆ. ಹಸಿದವರಿಗೆ ಅನ್ನವನ್ನ ಕೊಡ್ತೇವೆ, ಸೆರೆಯಲ್ಲಿರುವವರ ಬಿಡುಗಡೆಗಾಗಿ ಪ್ರಾರ್ಥಿಸುತ್ತೇವೆ. ದೇವರ ಸತ್ಯವನ್ನ ಅರಿಯದೆ ದೇವರ ಹೆಸರಿನಲ್ಲಿ ಅಜ್ಞಾನದಲ್ಲಿ ನಡೆದುಕೊಳ್ಳುತ್ತಿರುವಂತ ಎಲ್ಲ ಮನುಷ್ಯರಿಗೋಸ್ಕರ ನಾವು ದೇವರೇ ಅವ್ರ ಕಣ್ಣನ್ನ ತೆರೆಯಪ್ಪ, ಸತ್ಯ ದೇವರಾದ ನಿನ್ನನ್ನು ನೀನು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನು ಅರಿಯುವಂತೆ ಕೃಪೆಯನ್ನ ದಯಪಾಲಿಸು ಎಂಬುದಾಗಿ ಹಗಲು ರಾತ್ರಿ ನಾವು ಪ್ರಾರ್ಥಿಸುವಂತವರಾಗಿರ್ತೇವೆ. ಕುಗ್ಗಿದವರಿಗೋಸ್ಕರ ಅವರ ಉದ್ಧಾರಕ್ಕೋಸ್ಕರ ನಾವು ಕೈ ತೆರೆದು ಉದಾರವಾಗಿ ಸಹಾಯವನ್ನ ಮಾಡ್ತೇವೆ. ಪರದೇಶದವರನ್ನ ಕಂಡಾಗ ಅವರಿಗೆ ಹೊದಿಸಿ ಅವರಿಗೆ ಊಟಕ್ಕೆ ನೀಡಿ ಅವರನ್ನ ಪ್ರೀತಿಸಿ ಅವರನ್ನ ಸಂರಕ್ಷಿಸುವಂತ ಕೆಲಸವನ್ನ ಮಾಡ್ತೇವೆ. ಅನಾಥರು ವಿಧವೆಯರು ನಮ್ಮ ಜೊತೆಯಲ್ಲಿರುವಾಗ ನಮಗಿರುವಂತವುಗಳಲ್ಲಿ ಅವರಿಗೆ ಪಾಲನ ಕೊಡ್ತೇವೆ. ನಮ್ಮ ಸುಖದಲ್ಲಿ ಅವರು ಸಂತೋಷ ಪಡುವ ಹಾಗೆ ಅನುಕೂಲವನ್ನ ಮಾಡ್ತೇವೆ. ಅಂತ ಒಂದು ನಿಜವಾದಂತ ಯಥಾರ್ಥವಾದಂತ ಜೀವಿತವನ್ನ ಈ ಲೋಕದಲ್ಲಿ ನಾವು ಜೀವಿಸುವುದಾದರೆ ತಂದೆಯಾದ ದೇವರನ್ನ ಪ್ರೀತಿಸುವಂತ ಮಕ್ಕಳು ನಾವು ಆಗ್ತೇವೆ. ದೇವರ ಈ ಸ್ವಭಾವವನ್ನು ಅರ್ಥ ಮಾಡಿಕೊಂಡು ಈ ಭೂಮಿ ಮೇಲೆ ನಾವು ಪ್ರಾರ್ಥಿಸುವುದಾದರೆ ನಮ್ಮ ಸಹಾಯಕನು ದೇವರೇ ಆಗಿದ್ದಾನೆ, ನಮ್ಮ ಉದ್ಧಾರಕನು ದೇವರೇ ಆಗಿದ್ದಾನೆ ಮತ್ತು ಈ ಭೂಮಿ ಮೇಲೆ ದೇವರ ರಾಜ್ಯಕ್ಕಾಗಿ ಆತನ ಚಿತ್ತಕ್ಕಾಗಿ ನಾವು ಹಂಬಲಿಸುವಂತವರಾಗಿರುತ್ತೇವೆ. ಅಜ್ಞಾನಿಗಳು ಈ ಲೋಕದಲ್ಲಿ ಇರ್ತಕ್ಕಂಥ ಈ ಲೋಕದ ಕಾರ್ಯಗಳಿಗಾಗಿ ಚಿಂತಿಸ್ತಾರೆ, ಆದ್ರೆ ನೀವು ಮಾತ್ರ ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತಾವು ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕಬಹುದು. ಈ ಭೂಮಿ ಮೇಲೆ ನಾವು ಇತರರಿಗಾಗಿ ಚಿಂತಿಸುತ್ತಾ ಇತರ ಕೊರತೆಗಳನ್ನ ನೀಗಿಸಲು ಹಂಬಲಿಸುತ್ತಾ ಇತರರ ಸುಖ ಕಷ್ಟ ಸುಖಗಳಲ್ಲಿ ಭಾಗಿಗಳಾಗುತ್ತಾ ಜೀವಿಸುವುದಾದರೆ ನಮಗಾಗಿ ಚಿಂತಿಸುವ ದೇವರು ನಮ್ಮ ಕೊರತೆಗಳನ್ನ ನೀಗಿಸ್ತಾನೆ, ನಮ್ಮ ಕೈಗಳನ್ನ ಆಶೀರ್ವದಿಸ್ತಾನೆ ಮತ್ತು ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನ ತಂದು ನಾವು ಯಾವಾಗಲೂ ಇತರರಿಗೆ ಹಿತವಾಗಿ ಬದುಕುವಂತೆ ದೇವರು ನಮ್ಮನ್ನು ಉಪಯೋಗಿಸುವಂತವರಾಗಿದ್ದಾನೆ. ಹೀಗೆ ಮಾಡುವುದಾದ್ರೆ ಈ ಭೂಮಿ ಮೇಲೆ ಇರ್ತಕ್ಕಂಥ ದೇವರ ಮಕ್ಕಳು ದೇವರ ರಾಜ್ಯಕ್ಕಾಗಿ ತವಕ ಪಡುವಂತವರಾಗ್ತಾರೆ, ದೇವರ ನೀತಿಗಾಗಿ ಹಂಬಲಿಸುವಂತವರಾಗ್ತಾರೆ ಮತ್ತು ಈ ಭೂಮಿ ಮೇಲೆ ದೇವರನ್ನ ಅರಿಯದೇ ಇರುವಂತ ಅಜ್ಞಾನದಲ್ಲಿ ಬದುಕುತ್ತಿರುವಂತ ಎಲ್ಲಾ ಮಾನವರಿಗೂ ತಮ್ಮ ಸೃಷ್ಟಿಕರ್ತನ ಬಳಿಗೆ ಅವರನ್ನ ಕರೆದುಕೊಂಡು ಹೋಗುವಂತವರಾಗಿದ್ದಾರೆ. ಆ ದಿನಕ್ಕಾಗಿಯೇ ತಾನೇ ಕರ್ತನಾದ ದೇವರು ಪ್ರತಿಯೊಬ್ಬ ತನ್ನ ಭಕ್ತನ ಜೀವಿತದಲ್ಲಿ ಎದುರು ನೋಡುವಂತನಾಗಿದ್ದಾನೆ. ನನ್ನನ್ನು ನಿಮ್ಮನ್ನು ಸೃಷ್ಟಿಸಿದಂತ ದೇವರು ತನ್ನ ಈ ಉದ್ದೇಶವನ್ನ ಈ ಭೂಮಿ ಮೇಲೆ ನೆರವೇರಿಸುವುದಕ್ಕೋಸ್ಕರ ಆತನು ನಮ್ಮ ಜೀವಿತವನ್ನು ಆಶೀರ್ವದಿಸಿ ಆ ಕಾರ್ಯವನ್ನು ನಮ್ಮ ಮುಖಾಂತರವಾಗಿ ನೆರವೇರುವುದಕ್ಕೋಸ್ಕರ ಆತನು ಎಂದಿಗೂ ಕಾಯುತ್ತಾ ಇರುವಂತನಾಗಿದ್ದಾನೆ. ದೇವರು ನಮ್ಮನ್ನು ಆಶೀರ್ವದಿಸಿದಾಗ ನಾವು ಇತರರಿಗೆ ಆಶೀರ್ವಾದ ನಿಧಿಗಳಾಗಿ ಬದುಕುವಂತೆ ದೇವರು ಇಷ್ಟಪಡುವಂತನಾಗಿದ್ದಾನೆ. ಆದುದರಿಂದ ಈ ಕೊನೆ ಕಾಲದಲ್ಲಿ ಬದುಕುತ್ತಿರುವಂತ ನಾವು ಎಲ್ಲಾ ವಿಷಯಗಳಲ್ಲಿ ತಂದೆಯಾದ ದೇವರಿಗೆ ಮೊರೆ ಇಡಬೇಕಾಗಿದೆ. ಅನೇಕ ಸಾರಿ ಅನೇಕ ಕಾರ್ಯಗಳನ್ನ ಮಾಡೋದಕ್ಕೆ ನಮ್ಮಿಂದ ಶಕ್ತಿ ಇರುವುದಿಲ್ಲ, ನಮಗೆ ಬಲವಿರುವುದಿಲ್ಲ, ಮಾಡುವಂತ ಮನಸ್ಸಿರ್ತದೆ, ಆದ್ರೆ ಅದಕ್ಕೆ ಬೇಕಾದಂತೆ ವ್ಯವಸ್ಥೆ ಇರುವುದಿಲ್ಲ. ಅಂತ ಸಮಯದಲ್ಲಿ ನಾವು ದೇವರ ಮುಂದೆ ಮೊಣಕಾಲೂರಿ ಸಹಾಯಕ್ಕಾಗಿ ಪ್ರಾರ್ಥಿಸಬೇಕಾಗಿದೆ. ಕೀರ್ತನೆಗಾರನು ಬರೀತಾನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮ್ಯಾಕಾಶಗಳನ್ನ ನಿರ್ಮಿಸಿದ ಯೆಹೋವನಿಂದಲೇ. ನಮ್ಮ ಕಣ್ಣುಗಳನ್ನ ಮೇಲೆ ಕೆತ್ತಿ ಆತನಲ್ಲಿ ಪ್ರಾರ್ಥಿಸುವಾಗ ಆತನ ಚಿತ್ತವನ್ನ ನೆರವೇರಿಸಲು ಬೇಕಾದ ಸಕಲ ಅನುಕೂಲಗಳನ್ನ ಆಶೀರ್ವಾದಗಳನ್ನ ದೇವರು ನಮಗೆ ಕೊಡುವಂತನಾಗಿದ್ದಾನೆ. ಆದ್ರೆ ಒಂದು ಕೊಟ್ಟಾಗ ಆತನು ಯಾವುದಕ್ಕಾಗಿ ಕೊಟ್ಟಿದ್ದಾನೆ ಎಂಬುದನ್ನ ಮರೆಯದೆ ಅದನ್ನ ನಾವು ಮಾಡುವುದಾದ್ರೆ ನಿಜವಾಗಲೂ ನಾವು ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕ ಪಡುವಂತ ಮಕ್ಕಳಾಗ್ತೇವೆ. ಹಾಗೆ ಈ ಭೂಮಿ ಮೇಲೆ ದೇವರ ಮಕ್ಕಳು ದೇವರನ್ನ ಪ್ರೀತಿಸಿ ದೇವರು ಕೊಟ್ಟಂತ ಜವಾಬ್ದಾರಿಕೆಯಲ್ಲಿ ಈ ಭೂಮಿಯಲ್ಲಿ ನಮ್ಮಂತಿರುವಂತ ಇತರರ ಆತ್ಮಿಕವಾದ, ದೈಹಿಕವಾದ, ಮಾನಸಿಕವಾದಂತ, ಸಾಮಾಜಿಕವಾದಂತ ಕೊರತೆಗಳನ್ನ ನೀಗಿಸಿ ತಂದೆಯಾದ ದೇವರ ಪ್ರೀತಿಯನ್ನ ತೋರಿಸಿ
ದೇವರ ಪ್ರೀತಿಯಲ್ಲಿ ಅವರನ್ನ ಬೆಳೆಸಿ ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸುವ ಹಾಗೆ ದೇವರ ಮಕ್ಕಳಿಗೆ ದೇವರು ಸಹಾಯ ಮಾಡಲಿ. ಯಾವನು ಯಾಕೊಬ್ಬ ದೇವರ ಸಹಾಯಕನಾಗಿದ್ದಾನೆ, ಯಾರಿಗೆ ಯಾಕೊಬ್ಬ ದೇವರು ಯಾರು ಯೆಹೋವನನ್ನು ನಂಬಿದ್ದಾರೋ ಅವರೇ ಧನ್ಯನು ಎಂಬುದಾಗಿ ಹೇಳ್ತಾನೆ. ನಮ್ಮ ಜೀವಿತದಲ್ಲಿ ಅಂತ ಅವಕಾಶವನ್ನು ಕೊಟ್ಟಿದ್ದಾನೆ. ನಾವು ಧನ್ಯರು. ಯಾಕಂತಂದ್ರೆ ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕ ಪಡುತ್ತಾ ಆತನ ಮನಸ್ಸನ್ನು ಅರ್ಥ ಮಾಡಿಕೊಂಡವರಾಗಿ ಈ ಭೂಮಿ ಮೇಲೆ ಸ್ವಾರ್ಥಕ್ಕಾಗಿ ಬದುಕದೆ ಇತರರ ಹಿತಕ್ಕಾಗಿ ಬದುಕುವಂತ ಒಂದು ಆತ್ಮೀಯ ಜೀವಿತವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಹಾಗೆ ಬದುಕುವ ಹಾಗೆ ಸ್ವಾಮಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ನಮ್ಮ ಮುಂದಿನ ಜೀವಿತವನ್ನು ಇಟ್ಟಿದ್ದಾನೆ. ಹಾಗೆ ಮಾಡುವ ಹಾಗೆ ದೇವರ ಚಿತ್ತವನ್ನು ನೆರವೇರಿಸಿ ಪರಲೋಕಕ್ಕಾಗಿ ಹಂಬಲಿಸಿ ದೇವರ ರಾಜ್ಯಕ್ಕಾಗಿ ದುಡಿಯುವ ಹಾಗೆ ದೇವರ ಮಕ್ಕಳಾದ ನಮ್ಮೆಲ್ಲರನ್ನು ನಮ್ಮ ಕುಟುಂಬ ಮಕ್ಕಳನ್ನು ದೇವರ ಅತ್ಯಧಿಕವಾಗಿ ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ಹಾಗೆ ಮಾಡುವಾಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ವಿಶೇಷವಾಗಿ ನಾವು ಅನಾಥರಿಗಾಗಿ, ವಿಧವೆಯರಿಗಾಗಿ, ಬಡವರಿಗಾಗಿ, ಕಷ್ಟದಲ್ಲಿರುವವರಿಗಾಗಿ, ಸಂಕಟದಲ್ಲಿರುವವರಿಗಾಗಿ, ದೇವರನ್ನೇ ಅರಿಯದೆ ಅಜ್ಞಾನದಲ್ಲಿ ಬದುಕುತ್ತಿರುವಂತ ಈ ಲೋಕದ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ವಿಶೇಷವಾಗಿ ಅನಾಥಾಶ್ರಮಗಳಿಗಾಗಿ, ಅನಾಥ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡೋಣ. ಜೊತೆಗೆ ನಮ್ಮ ಜೊತೆಯಲ್ಲಿ ಅನೇಕ ದಿನದಿಂದ ನಾವು ಪ್ರಾರ್ಥನೆ ಮಾಡ್ಕೊಂತ ಬಂದಿರ್ತಕ್ಕಂಥ ಅನೇಕ ಮಕ್ಕಳನ್ನ ನೆನಪು ಮಾಡಿಕೊಳ್ಳೋಣ. ಸಹೋದರ ಪ್ರತೀಕ್ ಅವರು ಕ್ಯಾನ್ಸರ್ ರೋಗದಿಂದ ಗುಣವಾಗಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಸಹೋದರ ಮಕ್ಕಳಾದಂತ ಮಹಮ್ಮದಿ ಅವರು ಸಹ ದೇವರನ್ನು ಗುಣಪಡಿಸಿದ್ದಾನೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸಹೋದರಿ ಆದ್ಯ ಮೈಸೂರಲ್ಲಿ ಇರ್ತಕ್ಕಂಥ ಮಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಹಾಗೂ ನಾಗಪ್ಪ ಎಂಬತಕ್ಕಂಥ ಒಬ್ಬ ಹಿರಿಯರು, ಅವರು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹೀಗೆ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಇನ್ನು ಅನೇಕರು ಕಷ್ಟದಲ್ಲಿ, ತೊಂದರೆಯಲ್ಲಿ, ಸಂಕಟದಲ್ಲಿದ್ದಾರೆ. ಅವರನ್ನ ನಾವು ನೆನೆಸ್ಕೊಳ್ಳೋಣ. ಇವರೆಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಕೇಳ್ಕೊಳ್ತೇನೆ. ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮ ಜೊತೆಯಲ್ಲಿ ಪ್ರೇಮನಾಥ್ ಕೋಲ್ಕರ್ ಸಾರ್ ಇದ್ದಾರೆ. ಅವರು ಈ ವಿಷಯಗಳಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Yeah, let us pray. Our gracious Heavenly Father, we thank you, my Lord, for giving us one more opportunity, my Lord, in our lives to come to your feet early in the morning hours to hear your words, my Lord, and to hear your voice. Lord, we thank you for this wonderful privilege, my Lord, that you have bestowed in our lives, helping us to awake ourselves and helping us to have a good night's sleep, and awakening us, my Lord, to come to your feet and to pray for others, and to pray for ourselves and to our families. Yes, Lord, as and while you were on this earth, as you, my Lord, went afar, my Lord, in a remote place and prayed for your and plead for your Father, my Lord, for the sake of this world, for the sake of all the souls on this earth, my Lord. In the same manner, Lord, we too have shoulders your burden, my Lord, to do so. Lord, yet we are not worthy of anything. Still, Lord, you have blessed us. And Lord, you have kept us alive, my Lord, for the purpose, as we see in the scriptures, that we are the chosen people. And Lord, you are expecting us to be humble, kind, to be blessed by you, and to lead the souls on this earth to your feet, my Lord. Please help us to fulfill your desires
as Lord, you have given up your life on the cross of Calvary for the sake of us and all the human mankind on this earth, my Lord. Lord, help us to remember those days and the purpose for which you have given up your life. Shed your precious blood on this earth, my Lord. Lord, we thank you for this wonderful message that is being pronounced by your faithful servant, Pastor M. Raju, and his families. Yes, my Lord. It's a privilege, my Lord, to hear these words that you have pronounced through your faithful servants like Pastor M. Raju. This is a warning for us, my Lord, as the people are going astray on this earth foolishly for the welfare of themselves and not for others. Lord, it's told by your servants the property that we earn on this earth will not be forever, and it's of no use while we are in troubles, because your mercy and your love and your care, that itself is enough for us, my Lord, for the sake of which you have told us to fight for the kingdom of heaven and not for the property on this earth, as it will not remain for last. So Lord, please help us to bring all the souls as much as possible who have gone astray, my Lord, foolishly, living in these worldly pleasures, forgetting the pleasure of your kingdom. Lord, please strengthen us. Provide us with all the necessities, my Lord, to bring the souls to your feet, my Lord. Yes, Lord. Bless these words and help us to apply in our day-to-day lives, my Lord. And please see that many more shepherds like your servant Pastor M. Raju exist on this earth, so that they will bring the awareness among the people who are going astray and are perishing, my Lord. Lord, please be with us. Bless us, my Lord. Strengthen us. Bless all the participants who are bowed down here, my Lord. Especially pray for Pratik, Mohammadi, and many others, my Lord, who have been saved, who have been blessed, my Lord, whom you have healed and touched, my Lord. Especially pray for all the orphans and for all the orphans that are being taken care on this earth. Please be with them, my Lord. Guide them and lead them. Also pray for Nagappa, my Lord. Please continue to bless them, Lord. Yes, my Lord. Please bless this program. Bless all the participants who have put on here, my Lord, and who are attending this program every day with the burden to pray for the others, so that they too will be blessed in your kingdom. Yes, my Lord. I submit all the individuals of this family of this program
Please take care of them. Fulfill their desires, Lord. And please help them, Lord, to bring at least a family, at least one family to your feet, so that that family will be blessed. And we too shall be blessed for the purpose. Yes, my Lord. We once again thank you for this wonderful privilege that you have given to us, my Lord. Lord, we humbly and sincerely pray to guard for each and every step that you are taking, my Lord, on this earth. See that the steps that we are taking, every step that we are, Lord, see that it brings glory to you, my Lord. Help us to do the welfare of the people on this earth and not for selfishness. Yes, my Lord. Please help us to have the character of yours so that we shall be blessed. Bless all our family members wherever they are there. Please be with them. Lead them and guide them, my Lord. Please forgive all their sins. Please help them to walk according to your words. Yes, my Lord. Nothing is impossible with you, my Lord. And nothing could be done by us. Only with your presence in us and in the people existing on this earth. Because through us, we cannot grow anything. But by you, wonders are being made, my Lord. We can do a miracles only through you, being connected in you, my Lord, and not in your absence. Please help us to understand that only with your presence we can achieve the goal, and without you we are nil. So Lord, please continue to bless us. Help us, my Lord, to keep this program alive. Please bless your servant, Pastor Emraju, and his family who are striving hard, my Lord, taking care and doing their best to share your words. Please take care of them. Bless them abundantly, my Lord. Bless their families individually. Once again, Lord, I submit myself and the entire congregation, especially Pastor Emraju, to your family. I pray, my Lord, in the precious name of Jesus Christ. Amen. Amen. ದೇವರು ನಮ್ಗೆ ಸ್ತೋತ್ರವಾಗಲಿ. ಉತ್ತಮವಾದ ಪ್ರಾರ್ಥನೆಗಾಗಿ ಹಿರಿಯರಾದಂತ ಪ್ರೇಮನಾಥ್ ಕೋಲ್ಕರ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಮುಖ್ಯವಾದ ಪ್ರಾರ್ಥನೆಗೆ ನಾವು ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ಈ ಸಮಯದಲ್ಲಿ ತಿಳಿಸಬೇಕು ಎಂಬುದಾಗಿ ಕೇಳ್ಕೊಳ್ತೇನೆ. Good morning, Pastor. Good morning. Good morning, everyone. So thank you, brother, for your prayer. Pastor, ನಮ್ಮ ಶಾಲೆ ತುಂಬಾ ಆರ್ಥಿಕ ಇದು ಸಮಸ್ಯೆ ಸಂಬಳದ ಸ್ಯಾಲರಿ ಪ್ರಾಬ್ಲಮ್ ಇದೆ, ಚಾಲೆಂಜಿಂಗ್ ಇದೆ. ಅದಕ್ಕೋಸ್ಕರ ಪ್ರೇಯರ್ ಮಾಡಿ ಪಾಸ್ಟರ್. ಎಲ್ಲ ಟೀಚರ್ಸ್ ಕಾಂಟ್ಯಾಕ್ಟ್ ಟೀಚರ್ಸ್ಗೂ ಪೇ ಮಾಡಿಲ್ಲ, ಅವರು ಬಾಕಿ ಕೇಳ್ತಾರೆ. ಕಷ್ಟ ಇದೆ. ಆಮೇಲೆ ಟ್ರಿಪ್ಪಿಗೆ ಪ್ಲಾನ್ ಮಾಡಿದೀವಿ. 90% ಮಕ್ಕಳು ಇದು ಮಾಡಿದ್ದಾರೆ. ಇನ್ನು ಡೇಟ್ ಯಾವ್ದು ಅಂತ ಹೇಳಿ ಇದು ಮಾಡ್ತಿಲ್ಲ. ಆ ಒಂದ್ ಟ್ರಿಪ್ಗೋಸ್ಕರ ಹೋಗಿ ಬರುವಾಗ ಯಾವುದೇ ತೊಂದರೆ ಆಗ್ಬಾರ್ದು. ಹೈದರಾಬಾದ್ಗೆ ಹೋಗ್ಲಿಕ್ಕೆ ಪ್ಲಾನ್ ಮಾಡಿದೀವಿ, ಗವರ್ಮೆಂಟ್ ಬಸ್ಸು. ಸುರಕ್ಷಿತವಾಗಿ ಹೋಗಿ ಬರ್ಲಿಕ್ಕೆ, ಮತ್ತೆ ನಮ್ಮ ಕುಟುಂಬ, ನನ್ ಮಗಳು, ಅದೇ ಮಗ, ಸೊಸೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮರ ಇಡೋಣ. ದೇವ್ರ ಹತ್ರ ಎಲ್ಲದಕ್ಕೂ ಉತ್ತರ ಇದೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಖಂಡಿತ
ನಮ್ಮ ನಂಬಿಕೆಯನ್ನ ದೇವರು ಬಲಪಡಿಸ್ತಾರೆ. ನಮ್ಮ ನಂಬಿಕೆಗೆ ತಕ್ಕ ಉತ್ತರವನ್ನ ಪ್ರತಿಫಲವನ್ನು ದೇವರು ಕೊಡ್ತಾರೆ. ನಂಬಿಕೆಯಲ್ಲಿ ಸಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. Pastor, ಹೇಳಿ. pray for my family, especially Sandeep, Vinay, Pooja, and all my family members, Pastor, please, and for my health. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿಯನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತ ನಮ್ಮ ತಂದೆಯಾದ ದೇವರೇ, ನಮ್ಮ ರಕ್ಷಕನೇ, ನಮ್ಮ ಯೇಸುವೆ, ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಪ್ಪ. ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಲೋಕವನ್ನ ಅದರಲ್ಲಿರ್ತಕ್ಕಂಥ ಸಮಸ್ತ ಕಾರ್ಯಗಳನ್ನ ನೀನು ವ್ಯವಸ್ಥೆಗೊಳಿಸಿ ಈ ಲೋಕದಲ್ಲಿ ನಿನ್ನ ಪ್ರೀತಿಯನ್ನ ಸ್ವಾಮಿ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ನಿನಗಾಗಿ ಸ್ವಾಮಿ ನಿನ್ನನ್ನು ಪ್ರೀತಿಸುವಂತ ಒಂದು ಜನಾಂಗವನ್ನ ಈ ಭೂಮಿ ಮೇಲೆ ಇಟ್ಟಿದಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನನ್ನು ಪ್ರೀತಿಸುವಂತ ಅವಕಾಶಗಳನ್ನ ಪಡೆದುಕೊಂಡಂತ ನಿನ್ನ ಮಕ್ಕಳಾದ ನಮಗೆ ಸದಾ ಕಾಲವು ನಿನ್ನ ವಾಕ್ಯದ ಮುಖಾಂತರವಾಗಿ ಮಾತನಾಡುವಂತ ದೇವರಾಗಿದೆ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮಗೆ ಮಾತ್ರವಲ್ಲದೆ ಈ ಭೂಮಿ ಮೇಲಿರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗಾಗಿ ಸ್ವಾಮಿ ನೀನು ಕಾರ್ಯ ಮಾಡುವಂತ ದೇವರಾಗಿದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಪ್ರತಿಯೊಬ್ಬ ಮನುಷ್ಯನು ತನ್ನ ಸೃಷ್ಟಿಕರ್ತನಾದಂತ ನಿನ್ನನ್ನ ಪ್ರೀತಿಸಿ ನಿನ್ನನ್ನು ಘನಪಡಿಸುವುದು, ನಿನಗೆ ಸಲ್ಲತಕ್ಕ ಗೌರವವನ್ನ ಸಲ್ಲಿಸಬೇಕಾದದ್ದು ಅತ್ಯವಶ್ಯವಾಗಿದೆ ಸ್ವಾಮಿ. ಕರ್ತನೆ, ನಿನ್ನ ಚಿತ್ತವನ್ನ ಅರಿತು ನಿನ್ನ ಚಿತ್ತವನ್ನ, ನಿನ್ನ ಉದ್ದೇಶಗಳನ್ನ, ನಿನ್ನ ಆಲೋಚನೆಗಳನ್ನ, ನಿನ್ನ ಸಂಕಲ್ಪಗಳನ್ನ ನೆರವೇರಿಸಲು ಮನಸ್ಸು ಮಾಡುವಾಗ ಸ್ವಾಮಿ ನಾವು ನಿನ್ನನ್ನ ಗೌರವಿಸುವಂತವರಾಗಿದ್ದೇವೆ. ಈ ಸತ್ಯವನ್ನ ಸ್ವಾಮಿ ನಮ್ಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಈಗ ಕರ್ತನೆ, ಪ್ರತಿಯೊಬ್ಬ ಮನುಷ್ಯನನ್ನ ನೀನು ಆಶೀರ್ವದಿಸಿ ಬಲಪಡಿಸಿ ಅಭಿವೃದ್ಧಿಪಡಿಸುವಾಗ ತಮ್ಮ ಜೊತೆಯಲ್ಲಿ ಇರುವಂತ ಅನಾಥರಿಗಾಗಿ, ವಿಧವೆಯರಿಗಾಗಿ, ಕಷ್ಟದಲ್ಲಿ, ಸಂಕಟದಲ್ಲಿ, ನೋವುಗಳಲ್ಲಿ ಸಿಕ್ಕಿಕೊಂಡಂತ ಮಕ್ಕಳಿಗಾಗಿ ಸ್ವಾಮಿ ನಾವು ನಿನ್ನ ಪ್ರೀತಿಯನ್ನ ತೋರಿಸಬೇಕೆಂಬುದಾಗಿ ನೀನು ಬಯಸುವಂತ ದೇವರಾಗಿದೆ. ಅದಕ್ಕಾಗಿ ಭೂಮಿ ಮೇಲೆ ನಮ್ಮ ಕೈಗಳನ್ನ ಬಲಪಡಿಸಿದಿ, ಆಶೀರ್ವದಿಸಿದಿ, ಅದಕ್ಕಾಗಿ ನಮ್ಮನ್ನ ಹೆಚ್ಚಿಸಿದಿ ಅನ್ನುವಂತ ಈ ಮನೋಭಾವನೆಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿ ತುಂಬಿ ಬರುವಂತೆ, ಜ್ಞಾನಕ್ಕೆ ನಿಲುಕುವಂತೆ ಕಾರ್ಯ ಮಾಡುವ ಸ್ವಾಮಿ. ಜೊತೆಯಾಗಿ ಈ ಭೂಮಿ ಮೇಲೆ ಬದುಕುತ್ತಿರುವ ಅನೇಕ ಅನಾಥ ಮಕ್ಕಳನ್ನ, ವಿಧವೆಯರನ್ನ, ಬಡವರನ್ನ ಸ್ವಾಮಿ ನಿನ್ನ ಕೃಪೆಯಿಂದ ನಾವು ನಡೆಸಿಕೊಂಡು ನಿನ್ನ ಕೃಪೆಯಿಂದ ನಾವು ಅನುಭವಿಸುತ್ತಿರುವ ಎಲ್ಲ ಆಶೀರ್ವಾದಗಳನ್ನ ಇತರರಿಗೂ ಸ್ವಾಮಿ ಅನುಭವಿಸ್ಲಿಕ್ಕಾಗುವಂತೆ ಅನುಕೂಲ ಮಾಡಿಕೊಡಲು ನಮ್ಮ ಜೀವಿತದಲ್ಲಿ ಸ್ವಾಮಿ ನೀನು ಕಾರ್ಯ ಮಾಡು. ಈಗ ಸ್ವಾಮಿ ಪ್ರತಿಯೊಬ್ಬ ಮಾನವರ ಕೊರತೆಯನ್ನ ನೀಗಿಸುವಂತ ದೇವರು ನೀನು ಸ್ವಾಮಿ. ಆಕಾಶದಿಂದ ಸ್ವಾಮಿ ಮಳೆಯನ್ನ ಸುರಿಸಿ ಭೂಮಿಯಲ್ಲಿ ಬೆಳೆಯನ್ನ ಬೆಳೆಸಿ ಉಣ್ಣುವನಿಗೆ ಅನ್ನವನ್ನು, ಬಿತ್ತುವನಿಗೆ ಬೀಜವನ್ನು ಕೊಡುವಂತ ದೇವರು ನೀನು. ಈ ಭೂಮಿ ಮೇಲೆ ಸ್ವಾಮಿ ಮನುಷ್ಯನಿಗೆ ಕೊನೆ ತನಕ ಸಿಗುವಂಥದ್ದು ಕೇವಲ ಸ್ವಾಮಿ ಅನುದಿನದ ಆಹಾರ. ಆ ಒಂದು ಆಹಾರಕ್ಕಾಗಿ ಮನುಷ್ಯನು ಕಷ್ಟಪಟ್ಟು ಈ ಭೂಮಿ ಮೇಲೆ ಬದುಕುತ್ತಿರುವಾಗ ಕರ್ತನೆ ನೀನು ಹೆಚ್ಚಾಗಿ ಧಾರಾಳವಾಗಿ ಅನುಗ್ರಹಿಸಿರುವಂತಹ ಪ್ರತಿಯೊಬ್ಬರು ಕಷ್ಟದಲ್ಲಿರ್ತಕ್ಕಂಥವರ ಮೊರೆಗೆ ಸ್ವಾಮಿ ನಿನ್ನನ್ನು ಪ್ರಾರ್ಥಿಸುವಾಗ ಅವರ ಮೊರೆಗೆ ಸ್ವಾಮಿ ಉತ್ತರ ಸಿಗುವಂತೆ ಉಳ್ಳವರ ಮನಸ್ಸಿನಲ್ಲಿ ನೀನು ಕಾರ್ಯ ಮಾಡಿ ಇಲ್ಲದವರ ಜೀವಿತಕ್ಕೆ ಆಧಾರವಾಗಿ ಬೇಕಾದದ್ದನ್ನೆಲ್ಲ ಒದಗಿಸಿಕೊಡುವಂತೆ ಸ್ವಾಮಿ ನಿನ್ನ ಪ್ರೀತಿಯನ್ನ ಪ್ರತಿಯೊಂದು ಹೃದಯದಲ್ಲಿ ನೀನು ತುಂಬಬೇಕೆಂಬುದಾಗಿ ಬೇಡುತ್ತೇನೆ ಸ್ವಾಮಿ. ಬಡವರನ್ನ, ಅನಾಥರನ್ನ, ವಿಧೇಯರನ್ನ ನಿನ್ನ ಹಸ್ತಕ್ಕೊಪ್ಪಿಸುತ್ತೇನೆ ಸ್ವಾಮಿ. ಹೇಗೆ ಕಾಗೆಯ ಮರಿಗಳು ತಮ್ಮ ಆಹಾರಕ್ಕಾಗಿ ಸ್ವಾಮಿ ನಿನ್ನನ್ನ ಕೂಗಿಕೊಳ್ಳುತ್ತವೋ ಹಾಗೆ ಸ್ವಾಮಿ ಕೈಲಾಗದವರು ಬೇರೆ ದಾರಿ ಇಲ್ಲದೆ ನಿನ್ನ ಬಳಿಗೆ ಬಂದು ಮೊರೆ ಇಡುವಂತವರಾಗಿದ್ದಾರೆ ಸ್ವಾಮಿ. ಅನೇಕ ಕುಟುಂಬಗಳಲ್ಲಿ ಇಂಥ ಪರಿಸ್ಥಿತಿಗಳನ್ನ ನಾವು ನೋಡ್ತಿದ್ದೇವೆ ಸ್ವಾಮಿ. ಕರ್ತನೆ ನಿನ್ನ ಕೃಪೆ ಇರಲಿ, ನಿನ್ನ ದಯೆ ಇರಲಿ. ಈ ಭೂಮಿ ಮೇಲೆ ಯಾರು ಸಹ ಈ ರೀತಿಯಾಗಿ ಸಂಕಷ್ಟದಲ್ಲಿ ಸಿಕ್ಕಿಕೊಂಡು ಬಳಲುವುದನ್ನ ನೀನು ಇಷ್ಟಪಡುವುದಿಲ್ಲ ಸ್ವಾಮಿ. ಮತ್ತು ಅದಕ್ಕಾಗಿ ಸ್ವಾಮಿ ಹಗಲು ರಾತ್ರಿ ಚಿಂತಿಸುವಂತ ದೇವರು ನೀನಾಗಿದೆ. ಕರ್ತನೆ ನಿನ್ನ ಕೃಪೆ ಇರಲಿ. ಕರ್ತನೆ ಹಸಿದವರಿಗೆ ಅನ್ನವನ್ನು ಸ್ವಾಮಿ, ಬಡವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ನಿನ್ನ ಪರಲೋಕದಿಂದ ಒದಗಿಸಿಕೊಡು ಸ್ವಾಮಿ. ನಿನ್ನನ್ನು ಪ್ರೀತಿಸುವಂತ ಪ್ರತಿಯೊಬ್ಬರು, ನಿನ್ನ ಸತ್ಯವನ್ನ ನೀತಿಯನ್ನ ಅರಿತಕ್ಕಂತ ಪ್ರತಿಯೊಬ್ಬರು ಇಂತಹ ಉನ್ನತವಾದ ಆತ್ಮೀಯ
ವರಗಳನ್ನ ಹೊಂದಿದವರು ಸ್ವಾಮಿ ಆಶೀರ್ವದಿಸಲ್ಪಟ್ಟಿರುವಾಗ ಈ ರೀತಿಯಾದಂತಹ ಕೊರತೆಯಲ್ಲಿರ್ತಕ್ಕಂಥವರನ್ನ ಸಂಧಿಸುವಂತೆ, ಅವರಿಗೆ ಉಪಚರಿಸುವಂತೆ, ಅವರ ಕೊರತೆಗಳನ್ನು ನೀಗಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಭೂಮಿ ಮೇಲೆ ಸ್ವಾಮಿ ಕೋಟಿ ಕೋಟಿ ಹಣ ಇಟ್ಟುಕೊಂಡಿರುವವರು ಇದ್ದಾರೆ ಸ್ವಾಮಿ. ಒಂದು ದಿವಸ ಅದು ಇನ್ನಾರ ಪಾಲಿಗೆ ಬಿಟ್ಟು ಹೋಗುವಂತವರಾಗಿದ್ದಾರೆ ಸ್ವಾಮಿ. ಈಗಲೇ ಅವರ ಕಣ್ಣುಗಳನ್ನ ತೆರೆ ಸ್ವಾಮಿ. ಕರ್ತನೆ, ಅವರು ಅಜ್ಞಾನಿಗಳಾಗಿ ನೀನು ಕೊಟ್ಟದ್ದನ್ನೆಲ್ಲ ಕರ್ತನೆ ವ್ಯರ್ಥವಾಗಿ ಬಿಟ್ಟು ಹೋಗದೆ ಸ್ವಾಮಿ, ಬಡವರ ಪಾಲಿಗೆ, ಹಸಿದವರ ಪಾಲಿಗೆ, ಕೊರತೆ ಇರುವವರ ಪಾಲಿಗೆ, ಕಷ್ಟ ಸಂಕಟಗಳಲ್ಲಿ ನಾಶವಾಗುತ್ತಿರುವಂತ, ಜೀವ ಕಳೆದುಕೊಳ್ಳುತ್ತಿರುವಂತ ಜನರ ಪಾಲಿಗೆ ಅವರು ಆಶೀರ್ವಾದ ನಿಧಿಗಳನ್ನಾಗಿ ಮಾಡು ಸ್ವಾಮಿ. ಅವರ ಮನೋನೇತ್ರಗಳನ್ನ ತೆರೆ, ಸೃಷ್ಟಿಕರ್ತನಾದ ನಿನ್ನ ಕಡೆಗೆ ತಿರುಗಿಕೊಂಡು ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನಿನ್ನ ಪ್ರೀತಿಯಲ್ಲಿ ಈ ಭೂಮಿ ಮೇಲೆ ಅನೇಕರಿಗೆ ಸ್ವಾಮಿ ಉಪಕಾರಿಗಳಾಗಿ ಜೀವಿಸುವಂತೆ ಸಹಾಯ ಮಾಡುತ್ತಿರ್ತಾನೆ. ಎಲ್ಲಾ ಕೊರತೆಗಳನ್ನ ನೀಗಿಸು ಸ್ವಾಮಿ. ಬಡವರನ್ನ, ಅನಾಥರನ್ನ, ವಿಧವೆಯರನ್ನ ಪರಾಮರ್ಶಿಸು, ಅವರ ಅವಶ್ಯಕತೆಯನ್ನು ಪೂರೈಸು ಸ್ವಾಮಿ. ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಇರ್ತಕ್ಕಂಥ ಮುಟ್ಟಿ ಗುಣಪಡಿಸು ಸ್ವಾಮಿ. ಅವರ ಕೊರತೆಗಳನ್ನ ನೀಗಿಸು ಸ್ವಾಮಿ. ಸೈತಾನು ಅನೇಕರನ್ನ ಸ್ವಾಮಿ ಕಟ್ಟುಗಳಿಗೆ ಸಿಕ್ಕಿಸಿ, ಕಷ್ಟ ಸಂಕಟಗಳಿಗೆ ಒಪ್ಪಿಸಿ, ಅವರು ಸ್ವಾಮಿ ನಿರೀಕ್ಷೆ ಭರವಸೆ ಇಲ್ಲದೆ ಬಳಲುವಂತವರಾಗಿದ್ದಾರೆ ಸ್ವಾಮಿ. ಅಂತವರಿಗೆ ಸ್ವಾಮಿ ನೀನು ನಿರೀಕ್ಷೆಯು ಭರವಸೆ ಉಳ್ಳವು ದೇವರಾಗಿದೆ ಕರ್ತನೆ. ನೀನು ನಿನ್ನ ವಾಗ್ದಾನಗಳನ್ನ ನೆರವೇರಿಸುವಂತ ದೇವರಾಗಿದೆ. ಅಂತ ಮಕ್ಕಳ ಭವಿಷ್ಯಕ್ಕೆ ನಿನ್ನ ಆಧಾರವಾಗು. ಅವರನ್ನು ನೀನು ಮುಟ್ಟು ಸ್ವಸ್ಥಪಡಿಸು. ನಿನ್ನ ರಕ್ಷಣೆ ಆನಂದವನ್ನು ಅನುಭವಿಸುವಂತೆ ಸಹಾಯ ಮಾಡು. ಇದೆಲ್ಲದರ ಜೊತೆಗೆ ಸ್ವಾಮಿ ಕರ್ತನೆ, ಈ ಭೂಮಿ ಮೇಲೆ ಬದುಕುತ್ತಿರುವ ಪ್ರತಿಯೊಬ್ಬ ಮಾನವನು, ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಲ್ಲಿ ವಾಸಿಸುತ್ತಿರುವ ಪ್ರತಿಯೊಂದು ವ್ಯಕ್ತಿತ್ವವು ಸ್ವಾಮಿ ಸೃಷ್ಟಿಕರ್ತನಾದ ನಿನ್ನ ಕಡೆಗೆ ತಿರುಗಿಕೊಂಡು, ಸೃಷ್ಟಿಕರ್ತನಾದ ನಿನ್ನ ಘನತೆಯನ್ನು, ಮಹಿಮೆಯನ್ನು ಅರ್ಥ ಮಾಡಿಕೊಂಡು ನೀನು ಸದಾಕಾಲ ಜೀವಿಸುವ ಆತನಾಗಿರುವುದರಿಂದ ಸ್ವಾಮಿ, ಜೀವಿಸುವಂತ ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನನ್ನು ಅಂಗೀಕರಿಸಿಕೊಂಡು ನಿನ್ನಲ್ಲಿ ಭಯಭಕ್ತಳವರಾಗಿ ನಿನ್ನನ್ನು ಪ್ರೀತಿಸಿ ಸ್ವಾಮಿ, ನೀನು ಕಳಿಸಿಕೊಟ್ಟಂತ ನಜರೇತಿನ ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಟ್ಟವರಾಗಿ, ನಂಬಿಕೆ ಇಟ್ಟವರಾಗಿ, ಆತನ ಶಿಲುಬೆಯ ಮೇಲಿನ ಮರಣದಿಂದ ಪರಿಹಾರಕ್ಕಾಗಿ ಸ್ವಾಮಿ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ನೀತಿಯನ್ನು ಅನುಸರಿಸುವುದಕ್ಕಾಗಿ ಕಾರ್ಯ ಮಾಡು ಸ್ವಾಮಿ. ಪರಿಶುದ್ಧಾತ್ಮ ದೇವರು ಈ ಭೂಮಿ ಮೇಲೆ ಎಲ್ಲರ ಹೃದಯದಲ್ಲಿ ಕಾರ್ಯ ಮಾಡಲಿ, ಎಲ್ಲರ ಮನೋನೇತ್ರಗಳನ್ನ ತೆರೆಯಲಿ, ಎಲ್ಲರಲ್ಲಿಯೂ ಸ್ವಾಮಿ ಪಾಪ ಪ್ರಜ್ಞೆಯನ್ನು ಉಂಟು ಮಾಡಲಿ. ತಾವು ಮಾಡುತ್ತಿರುವ ಅಪರಾಧಗಳನ್ನ ಬಿಟ್ಟು ನೀತಿಯ ಜೀವಿತಕ್ಕೆ ಸ್ವಾಮಿ ತಮ್ಮ ಜೀವಿತವನ್ನು ಒಪ್ಪಿಸಿಕೊಡುವಂತೆ ಪರಲೋಕದ ದೇವರ ನಿನ್ನ ಆತ್ಮನ ಮುಖಾಂತರವಾಗಿ ನೀನು ಕಾರ್ಯ ಮಾಡು ಸ್ವಾಮಿ. ಯಾರಿಗೂ ಯಾವ ಕೊರತೆ ಇಲ್ಲದೆ ನೆಮ್ಮದಿಯಿಂದ ಬದುಕುವಂತೆ ಸುಭಿಕ್ಷ ಸಂವತ್ಸರವನ್ನ ನೀನು ದಯಪಾಲಿಸು. ಈ ವರ್ಷ ಎಲ್ಲ ದಿನಗಳು ಸ್ವಾಮಿ ಉತ್ತಮೋತ್ತಮವಾದಂತೆ ನಿನ್ನ ಆಶೀರ್ವಾದಗಳನ್ನ ಈ ಭೂಮಿ ಮೇಲೆ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳು ಅನುಭವಿಸುವಂತೆ ಸಹಾಯ ಮಾಡು. ಒಳ್ಳೆಯ ಆಡಳಿತ, ಸಹ ಬಾಳ್ವೆಯನ್ನ ನೀನು ದಯಪಾಲಿಸಿಕೊಡು ಸ್ವಾಮಿ. ಒಬ್ಬರಿಗೊಬ್ಬರು ಹಿತಕಾರ್ಯಗಳಾಗಿ ಬದುಕುವಂತೆ, ಒಬ್ಬರು ಇನ್ನೊಬ್ಬರನ್ನ ನಿನ್ನ ಭಯಭಕ್ತಿಯಲ್ಲಿ ಸಿದ್ಧಿಗೆ ತರುವಂತೆ, ಸೃಷ್ಟಿಕರ್ತನಾದ ನಿನ್ನ ನೀತಿಯ ಮಾರ್ಗಕ್ಕೆ ಜನರನ್ನ ಸ್ವಾಮಿ ಎಲ್ಲಾ ರೀತಿಯಲ್ಲಿ ಸ್ವಾಮಿ ಸಿದ್ಧಿಗೆ ತರಲಿಕ್ಕಾಗುವಂತೆ ಕಾರ್ಯ ಮಾಡು. ಪರಲೋಕದ ದೇವರೇ, ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಸ್ವಾಮಿ. ನಮ್ಮೆಲ್ಲರ ಪರಿಸ್ಥಿತಿಗಳಲ್ಲಿ ನೀನು ಬಲ್ಲಂತ ದೇವರಾಗಿದೆ. ನಿನ್ನ ಸೇವೆಯಲ್ಲಿ ನಿನ್ನ ಮಕ್ಕಳಾದ ನಮ್ಮ ಕೊರತೆಯನ್ನ ನೀಗಿಸು, ನಮ್ಮ ಅವಶ್ಯಕತೆಯನ್ನು ಪೂರೈಸು, ನಿನ್ನ ಆತ್ಮೀಯ ವರಗಳಿಂದ ತುಂಬಿಸು. ಈ ಎಲ್ಲ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ನಮ್ಮ ಶಾಲೆಗಳು ಸ್ವಾಮಿ ಕರ್ನಾಟಕದ ತುಂಬಾ ಬಹಳ ಸಂಕಷ್ಟಕ್ಕೆ ಒಳಗಾಗಿದೆ ಸ್ವಾಮಿ. ನಿನ್ನ ಸುವಾರ್ತೆ ಸಾರುವಲ್ಲಿ ಸೋತು ಹೋಗಿದ್ದೇವೆ ಸ್ವಾಮಿ. ಮುಟ್ಟಬೇಕಾದ ಗುರಿ ಮುಟ್ಟಲಿಕ್ಕೆ ಆಗ್ತಿಲ್ಲ ಕರ್ತನೆ. ವೈಯಕ್ತಿಕವಾದ ಕಾರಣಗಳಿಂದ ಸ್ವಾಮಿ ಸೈತಾನನ ಕುಯುಕ್ತಿಯ ಬಲೆಗೆ ಸಿಕ್ಕಿ ಇವತ್ತು ಇಂತಹ ದುಸ್ಥಿತಿಗೆ ಸ್ವಾಮಿ ಸಭೆಯು ಸಮಸ್ಯೆಯು ಒಳಗಾಗಿದೆ ಕರ್ತನೆ. ನಮ್ಮ ಅಪರಾಧಗಳನ್ನ ಕ್ಷಮಿಸು, ನಮ್ಮ ಪಾಪಗಳನ್ನ ಮನ್ನಿಸು ಸ್ವಾಮಿ. ನಮ್ಮ ಮೇಲೆ ದಯವಿಡು ಸ್ವಾಮಿ. ಇಂತಹ ದುಸ್ಥಿತಿಯಿಂದ ನಮ್ಮನ್ನ ಮೇಲೆತ್ತು ನಮ್ಮನ್ನು ಸ್ವಾಮಿ ಜ್ಞಾನಿಗಳನ್ನಾಗಿ ಮಾಡು, ವಿವೇಕಿಗಳನ್ನಾಗಿ ಮಾಡು. ಮುಂದಿನ ದಿನಮಾನಗಳಲ್ಲಿ ಸ್ವಾಮಿ ಈ ಭೂಮಿಗೆ ಆಶೀರ್ವಾದ ನಿಧಿಗಳಾಗುವಂತೆ ನಿನ್ನ ಸಭೆಯನ್ನ, ಪ್ರತಿಯೊಬ್ಬ ಸಭಿಕರನ್ನ ನೀನು ಆಶ್ವಾಸು ಸ್ವಾಮಿ. ಶಾಲೆಗಳನ್ನ ಆಶ್ವಾಸು ಸ್ವಾಮಿ. ಎಲ್ಲ ಕೊರತೆಗಳನ್ನ ನೀಗಿಸು. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ನಿನ್ನ ಪರಲೋಕದ ಕೃಪೆಯಿಂದ ನಿನ್ನ ಸಭೆಯನ್ನು, ನಿನ್ನ ಸೇವೆಯನ್ನು, ಸತ್ಯವನ್ನು ನೀನು ಆಶೀರ್ವದಿಸಿ ಉದ್ಧರಿಸಬೇಕೆಂಬುದಾಗಿ ಹೇಳ್ತೇನೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಬೀದರ್ ಶಾಲೆಗೋಸ್ಕರ ಪ್ರಾರ್ಥನೆ. ಶಾಲೆಯ ಎಲ್ಲ ಕೆಲಸ ಕಾರ್ಯಗಳನ್ನು ನೀನು ಆಶೀರ್ವದಿಸು, ಮಕ್ಕಳನ್ನು ಆಶೀರ್ವದಿಸು. ಈ ವರ್ಷ ಸ್ವಾಮಿ ಅವರು ಕರ್ತನೆ ಟ್ರಿಪ್ ಮಾಡಿಕೊಂಡಿರುವಾಗ ನಿನ್ನ ಕೃಪೆ ಇರಲಿ. ಮಕ್ಕಳು ಹೋಗುವಾಗ ಬರುವಾಗ ಮಕ್ಕಳ ಜೊತೆಲಿದ್ದು ಅವರಿಗೆ ಪ್ರಾಣಕ್ಕೆ ಅಥವಾ ಶರೀರಕ್ಕೆ ಯಾವುದೇ ತೊಂದರೆ ಆಗದ ಹಾಗೆ
ಅವರು ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬರುವಂತೆ ಸಹಾಯ ಮಾಡು. ಈ ವರ್ಷದ ಈ ಕೊನೆ ಅಂತ್ಯಕಾಲಗಳಲ್ಲಿ ಸ್ವಾಮಿ ಎಲ್ಲಾ ಶಾಲೆಗಳಲ್ಲಿಯೂ ಪ್ರವಾಸಕ್ಕಾಗಿ ಮಕ್ಕಳನ್ನ ಒಯ್ಯುವಂತವರಾಗಿದ್ದಾರೆ. ವಿಶೇಷವಾಗಿ ಸ್ವಾಮಿ ಈ ದಿನಮಾನಗಳಲ್ಲಿ ಅಪಾಯ ಅಪಘಾತಗಳಿಂದ ಎಲ್ಲರನ್ನ ತಪ್ಪಿಸಿ ಎಲ್ಲಾ ಮಕ್ಕಳ ಪ್ರಾಣವನ್ನ ನೀನು ಜೀವಿಸ ಮಾಡಿ ಸುರಕ್ಷಿತವಾಗಿ ಅವರು ಬಂದು ಸೇರಿ ಈ ವರ್ಷದ ಎಲ್ಲ ಆಶೀರ್ವಾದಗಳನ್ನ ಅನುಭವಿಸುವಂತೆ ಸ್ವಾಮಿ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸಿ ಉನ್ನತವಾದ ರೀತಿಯಲ್ಲಿ ನಿನ್ನ ಪ್ರೀತಿಯನ್ನ ನಿನ್ನ ನೀತಿಯನ್ನ ತಿಳ್ಕೊಳ್ಳುವಂತೆ ಸ್ವಾಮಿ ನಿನ್ನ ನೀತಿಗಾಗಿ ಅಭಿವೃದ್ಧಿ ಹೊಂದಲಿಕ್ಕಾಗುವಂತೆ ಕಾರ್ಯ ಮಾಡುವ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಹಿರಿಯರಂತ ಪ್ರೇಮ ಕೋಲ್ಕರ್ಗೋಸ್ಕರ ಪ್ರಾರ್ಥನೆ, ಕುಟುಂಬ ಮಕ್ಕಳಿಗೋಸ್ಕರ ಪ್ರಾರ್ಥನೆ. ನಿನ್ನ ದಯೆಯಲ್ಲಿ ಸ್ವಾಮಿ ಅವ್ರು ಮಾಡುವಂತ ಸೇವೆ ಕೆಲಸಗಳನ್ನ ಆಶ್ವಾಸ. ಅವರ ಹಿರಿಯ ಮಗಳು ಡಾಕ್ಟರ್ ಸಂದೀಪ್ ಅವ್ರನ್ನ ಮುಟ್ಟಪ್ಪ, ಅವ್ರಿಗಿರ್ತಕ್ಕಂಥ ನೋವು ಬೇನೆಗಳನ್ನೆಲ್ಲ ತೆಗೆದು ಹಾಕು, ಪರಿಪೂರ್ಣವಾದ ಆರೋಗ್ಯ ಕೊಡು, ತೆಗೆದುಕೊಳ್ತಕ್ಕಂಥ ಔಷಧೋಪಚಾರವನ್ನು ಆಶೀರ್ವದಿಸು. ಅವ್ರನ್ನ ಮುಟ್ಟಿದಿ, ಸ್ವಸ್ಥಪಡಿಸಿದಿ, ಗುಣಪಡಿಸಿದಿ, ನೋವಿನಿಂದ ಬಿಡುಗಡೆ ಮಾಡಿದಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ಇನ್ನು ಹೆಚ್ಚಿನ ಆರೋಗ್ಯವನ್ನು ಕೊಟ್ಟು ಕಾಪಾಡು ರಾಜ. ಸಹೋದರ ವಿನಯ್ ಮತ್ತು ಸಹೋದರಿ ಪೂಜಾಗೋಸ್ಕರ ಪ್ರಾರ್ಥನೆ ಅವ್ರನ್ನ ಮುಟ್ಟಪ್ಪ, ಬಲಪಡಿಸು. ಅವ್ರಿಗಿರ್ತಕ್ಕಂಥ ಎಲ್ಲ ಸ್ವಾಮಿ ಅಸಮಾಧಾನಗಳನ್ನ ತೆಗೆದುಹಾಕಿ ಕೊರತೆಗಳನ್ನು ನೀಗಿಸಿ ಸಮಾಧಾನ, ನಂಬಿಕೆ, ಪ್ರೀತಿ, ವಿಶ್ವಾಸಗಳಿಂದ ಅವರು ಅಭಿವೃದ್ಧಿ ಹೊಂದಲಿಕ್ಕಾಗುವಂತೆ ನಿನ್ನ ಭಯ ಭಕ್ತಿಯಲ್ಲಿ ನಿನ್ನನ್ನು ಗಣಪಡಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಹಿರಿಯರಾದ ಪ್ರಭುನಾಥ್ ಕೋಲ್ಕರ್ ಅವ್ರನ್ನ ಮುಟ್ಟಪ್ಪ, ಅವ್ರಿಗೆ ಶರೀರದಲ್ಲಿ ಆಗಿರ್ತಕ್ಕಂಥ ಬೇನೆಯನ್ನ ಬಾರಿಯನ್ನು ಬಲ ಅಂತ ದೇವರು ಅವ್ರ ಕಾಲನ್ನು ಮುಟ್ಟಿ ವಾಸಿ ಮಾಡು. ಅವ್ರ ಶರೀರದಲ್ಲಿ ಇರ್ತಕ್ಕಂಥ ಯಾವುದೇ ಅಸ್ವಸ್ಥತೆಯನ್ನು ತೆಗೆದು ಚಿಂತೆ, ದುಃಖ, ನೋವುಗಳನ್ನ ದೂರ ಮಾಡು. ಅವ್ರ ಕುಟುಂಬದಲ್ಲಿ ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಸಮಾಧಾನ, ನೆಮ್ಮದಿ ದೊರೆತು ಇನ್ನಷ್ಟು ನಿನ್ನ ಸೇವೆಯಲ್ಲಿ ಆಸಕ್ತರವರಾಗಿ ನಿನ್ನ ಪ್ರೀತಿಯಲ್ಲಿ ಸ್ವಾಮಿ ಅವರು ಅಭಿವೃದ್ಧಿ ಹೊಂದುವಂತೆ, ಕುಟುಂಬದಲ್ಲಿ ಸಂತೋಷ ಸಮಾಧಾನಗಳು ತುಂಬಿ ತುಳುಕುವಂತೆ ಕಾರ್ಯ ಮಾಡು ಸ್ವಾಮಿ. ಹಿರಿಯರಂತ ಲೋಕೇಶ್ವರ್ಗೋಸ್ಕರ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳನ್ನ ಆಶಿಸು, ಅವ್ರ ಮೊಮ್ಮಗನ ಆಶಿಸು, ಆರೋಗ್ಯದಿಂದ ತುಂಬಿಸು, ನಿನ್ನ ಭಯ ಭಕ್ತಿ ನಡೆಸು, ನೀತಿ ಸೇವೆ ಉಪಯೋಗಿಸ್ಕೊಂಡು ನಿತ್ಯ ರಾಜಕಾಗಿ ಸಿದ್ಧಪಡಿಸು ರಾಜ. ಹಿರಿಯರಂತ ಇಲ್ಲಿ ನಮ್ಮವರನ್ನ ಮುಟ್ಟು ಸ್ವಾಮಿ ಅವ್ರನ್ನ ಸ್ವಸ್ಥಪಡಿಸು, ಬಲಪಡಿಸು. ವೃದ್ಧಾಪದಲ್ಲಿರುವಾಗ ಆತ್ಮ ದೇವರು ಅವರನ್ನ ಪರಾಮರಿಸಲಿ, ಬಲಪಡಿಸಲಿ, ಶಕ್ತಿಗೊಳಿಸಲಿ. ದಿನನಿತ್ಯವೂ ಸ್ವಾಮಿ ಅವರ ರಕ್ತವನ್ನು ಶುದ್ಧಿಗೊಳಿಸಲಿ. ಅವರು ಸಂಪೂರ್ಣವಾದ ಆರೋಗ್ಯವನ್ನು ಪಡೆದವರಾಗಿ ಇನ್ನಷ್ಟು ನಿನ್ನ ಸೇವೆ ಮಾಡಲು ಆಸಕ್ತಿಯಿಂದ ನಿನ್ನ ರಾಜ್ಯಕ್ಕಾಗಿ ದುಡಿಯಲು, ನಿನ್ನ ರಾಜ್ಯಕ್ಕಾಗಿ ಹಂಬಲಿಸಲು ಸಹಾಯ ಮಾಡು. ಅವ್ರ ಕುಟುಂಬ ಮಕ್ಕಳನ್ನ ಆಶ್ವಸಿಸು. ಅವ್ರು ಮಾಡುವಂತೆಲ್ಲ ಸೇವೆ ಕೆಲಸಗಳನ್ನ ಆಶ್ವಸಿಸು. ನಿನ್ನ ಸೇವೆಯಲ್ಲಿ ಹೆಚ್ಚುವಾಗಿ ಅವನು ಉಪಯೋಗಿಸುವ ಸ್ವಾಮಿ. ಬರಬೇಕಾದ ಪ್ರತಿಫಲವನ್ನ, ಪರಲೋಕದ ಆಶೀರ್ವಾದಗಳನ್ನ ಕುಟುಂಬದ ಮೇಲೆ ಏರಿಸಬೇಕಾಗ್ತಾನೆ. ಸಹೋದರಿ ರಾಜೇಶ್ವರಿಗೋಸ್ಕರ, ಅವ್ರ ಮಗಳಿಗೋಸ್ಕರ, ಮಗನಿಗೋಸ್ಕರ, ಸಣ್ಣ ಮಗಳಿಗೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಸ್ವಾಮಿ. ವೈಯಕ್ತಿಕವಾಗಿ ಅವ್ರನ್ನ ಬಲಪಡಿಸು, ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು. ಅವ್ರ ಮೈಯನ್ನ ನೀನು ಲಾಲಿಸು. ಮಗಳ ಭವಿಷ್ಯಕ್ಕಾಗಿ ಕೃಪೆ ತರು, ಸಂತಾನ ಭಾಗ್ಯವನ್ನು ಕೊಡು. ಮಕ್ಕಳ ಭವಿಷ್ಯ ಉಜ್ವಲಪಡಿಸು. ಯಾವ ಕೊರತೆ ಇಲ್ಲದೆ ನೆಮ್ಮದಿಯಿಂದ ಸಂತೋಷದಿಂದ ನಿನ್ನನ್ನು ಕೊಂಡಾಡಲು, ನೀನು ಮಾಡಿದ ಉಪಕಾರಗಳನ್ನ ಸ್ವಾಮಿ ಸ್ತುತಿಸಲು, ಕೊಂಡಾಡಲು ಸಹಾಯ ಮಾಡು ಸ್ವಾಮಿ. ಬೆಳಗಿನ ಜಾವದಲ್ಲಿ ತಲೆಬಾಗಿ ಬಂದಿರುತ್ತ ಪ್ರತಿಯೊಬ್ಬ ಪ್ರಿಯ ಸಹೋದರ ಸಹೋದರಿಯರನ್ನು ಅಷ್ಟುಕೊಪ್ಪಿಸ್ತೇನೆ. ಎಲ್ಲರ ಜೊತೆಗಾರನು ನೀನಾಗಿರು, ಎಲ್ಲರನ್ನು ನೀನು ಪರಾಮರ್ಶು. ಅನುದಿನವೂ ನಿನ್ನ ಸೇವೆಯಲ್ಲಿ ನಮ್ಮನ್ನು ಅತ್ಯಧಿಕವಾಗಿ ಉಪಯೋಗಿಸುವ ಸ್ವಾಮಿ. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಈ ಕಾರ್ಯಕ್ರಮ ಆಶ್ವಸಿಸು. ಈ ಕಾರ್ಯಕ್ರಮದ ಮುಖಾಂತರವಾಗಿ ಅನೇಕ ಆತ್ಮಗಳ ಜೊತೆ ನೀನು ಮಾತನಾಡು. ನಿನ್ನ ಪ್ರೀತಿಯನ್ನು, ಸತ್ಯತೆಯನ್ನು ತಿಳಿಸು. ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸು. ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮಾನವನ ಜವಾಬ್ದಾರಿಕೆಗಳನ್ನ ಸ್ವಾಮಿನು ಮತ್ತೆ ಮತ್ತೆ ಎಲ್ಲರಿಗೂ ಎಚ್ಚರಪಡಿಸಿ ತಿಳಿಸಿ, ನಾವೆಲ್ಲರೂ ಸ್ವಾಮಿ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ನಿನ್ನನ್ನು ಪ್ರೀತಿಸುತ್ತಾ ನಿನ್ನ ಪರಿಶುದ್ಧವಾದ ನಿಬಂಧನೆಗಳನ್ನ ಕೈಕೊಂಡು ನಡೆದು ನಿನ್ನ ರಾಜ್ಯಕ್ಕಾಗಿ ತವಕ ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ನನ್ನನ್ನು, ಕುಟುಂಬ ಮಕ್ಕಳನ್ನು, ಮೊಮ್ಮಕ್ಕಳನ್ನು ಸೊಸೆಯಿಂದ ಮಾಡುವಂತ ಸೇವೆಯನ್ನು, ಸಭೆಯನ್ನು ನಷ್ಟಪಡಿಸ್ತೇನೆ. ನಮ್ಮನ್ನು ಆಶೀರ್ವದಿಸು ಸ್ವಾಮಿ. ಆತ್ಮನ ಬಲದಿಂದ ಅಭಿಷೇಕಿಸು. ಸೈತಾನ ಎಲ್ಲ ಕುಯುಕ್ತಿ, ಕುತಂತ್ರ, ಮೋಸದ ಜಾಲಗಳಿಂದ ನಮ್ಮೆಲ್ಲರನ್ನ ತಪ್ಪಿಸು. ನೀತಿಯ ಮಾರ್ಗದಲ್ಲಿ ನಡೆಸು. ನೀತಿ ಆಶೀರ್ವಾದಗಳಿಂದ ತುಂಬಿಸು. ನಿತ್ಯತ್ವಕ್ಕಾಗಿ ಉಪಯೋಗಿಸು. ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸು. ಧನ, ಮಾನ, ಮಹಿಮೆ ನಿನಗಾಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ, ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಮ ದಯಪಾಲಿಸಿಕೊಡು. ನಿಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೀಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು,
ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನನ್ನು ಪ್ರೀತಿಸಿ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಿನ್ನ ಆಲೋಚನೆ ನಿನ್ನ ಉದ್ದೇಶಗಳಿಗಾಗಿ ಸ್ವಾಮಿ ಹಂಬಲಿಸುತ್ತಿರುವ ಪ್ರತಿಯೊಬ್ಬ ನಿನ್ನ ಮಕ್ಕಳ ಸಂಗಡ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲಾ ನಿನ್ನ ಭಕ್ತರ ಸಂಗಡ, ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯವನ್ನು ಆಲಿಸುವಂತಹ ಪ್ರತಿಯೊಂದು ಕುಟುಂಬದ ಸಂಗಡ ಈಗಲೂ ಯಾವಾಗಲೂ ನಿರಂತರವೂ ಇರಲಿ ಸ್ವಾಮಿ. ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಅನುದಿನವೂ ದೇವರ ಸೇವೆಯ ಭಾರವನ್ನ ಹೊತ್ತುಕೊಳ್ಳುವಂತೆ ನಮ್ಮನ್ನು ಎಚ್ಚರಪಡಿಸಿ ಬೆಳಗಿನ ಜಾವದಲ್ಲಿ ನಮ್ಮ ಮನೋನೇತ್ರಗಳನ್ನ ತೆರೆದು ಈ ಭೂಮಿ ಮೇಲೆ ಇತರರಿಗಾಗಿ ಪ್ರಾರ್ಥಿಸುವಂತ ಅವಕಾಶ ನಮಗೆ ಕೊಟ್ಟು ಅದಕ್ಕಾಗಿ ಹಂಬಲಿಸಿ ಈ ದಿನವನ್ನು ಉಪಯೋಗಿಸಿಕೊಳ್ಳುವ ಹಾಗೆ ದೇವರು ನಮ್ಮನ್ನು ಎಚ್ಚರಪಡಿಸಿದ್ದಾನೆ. ಇದಕ್ಕಾಗಿ ಸ್ತೋತ್ರಿಸುತ್ತೇನೆ. ಕೂಡಿ ಬಂದಿರುವಂತಹ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾವೆಲ್ಲರೂ ಹೀಗೆ ನಮ್ಮ ಕೊರತೆಯನ್ನು, ನಮ್ಮ ನೆರೆಯವರ ಕೊರತೆಯನ್ನು ಸರ್ವಶಕ್ತನಾದ ದೇವರ ಮುಂದೆ ಇಟ್ಟು ಆ ಶುದ್ಧವಾದಂತ ದೇವರ ಸಮಕ್ಷಮದಿಂದ ಎಲ್ಲರ ಕೊರತೆಗಳು ನೀಗಿಸಲ್ಪಡುವ ಹಾಗೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. Thank you, Pastor. Thank you, everybody. Good morning. ರಾಜೇಶ್ವರಿ ಅವರು ಇದ್ದಾರಾ? ಇದಾರ ಒಳ್ಳೇದಾಗ್ಲಿ, ಪ್ರಾರ್ಥನೆ ಮಾಡೋಣ. Yes, Pastor. Thank you. ಲೋಕೇಶ್ ಅವ್ರು ಜಾಯ್ನ್ ಆಗಿಲ್ಲ ಯಾಕೋ. ಎಲ್ಲೋ ಆಗ್ತಾ ಇಲ್ಲಪ್ಪ. ಎಸ್ ಪಾಸ್ಟರ್ ಇದ್ದೀನಿ, ಅದ್ ಯಾಕೆ ನಾನು ಮ್ಯೂಟ್ ಆಗ್ತಾ ಎಷ್ಟೊತ್ತ ಪ್ರೆಸ್ ಮಾಡ್ತಾ ಇದ್ದೀನಿ, ಓಪನ್ ಆಗ್ತಾ ಇಲ್ಲ ಅದು. ನಾನು ಇದ್ದೀನಿ ಪಾಸ್ಟರ್, ನೀವು ಪ್ರಾರ್ಥನೆ. ಒಳ್ಳೇದಾಗ್ಲಿ. ಮುಂದೆ ನಿಮ್ ಟರ್ನ್ ಇದೆ, ನೀವ್ ಯಾವಾಗ ರೆಡಿ ಆಗ್ತೀರಾ ಅವಾಗ. ಆಯ್ತು ಪಾಸ್ಟರ್, ನೀವ್ ಯಾವಾಗ ಹೇಳ್ತೀರಾ ಮಾಡ್ತೀನಿ ಪಾಸ್ಟರ್. ಒಳ್ಳೇದಾಗ್ಲಿ. ಸರಿ ಪಾಸ್ಟರ್. Thank you. ಲಾಸ್ಟ್ ಸ್ಯಾಟರ್ಡೆ ನಮ್ ಚರ್ಚಲ್ಲಿ ಫಾಸ್ಟಿಂಗ್ ಪ್ರೇಯರ್ ಮಾಡಿದ್ವಿ ಪಾಸ್ಟರ್. ಓಕೆ. ಮೊನ್ನೆ ಓಲ್ ಡೇ ನಾವು ಉಪವಾಸ ಜಪದಲ್ಲಿ ಚರ್ಚಲ್ಲಿ ಕಂಡಕ್ಟ್ ಮಾಡ್ಕೊಂಡಿವಿ. ನಾನೇ ವುಮೆನ್ ಮಿನಿಸ್ಟ್ರಿ ಡೈರೆಕ್ಟರ್ ಆಗಿದ್ದೀನಿ. ಸೊ ಅದಕ್ಕೆ ಫಸ್ಟ್ ಪ್ರೇಯರ್ ಫಾಸ್ಟಿಂಗ್ ಪ್ರೇಯರ್ ಇರ್ಲಿ ಅಂತ ಪ್ರಾರಂಭದಲ್ಲೇ ನಾವು ಉಪವಾಸ ಜಪ ಇಟ್ಕೊಂಡಿವಿ. ಬಹಳ ಜನ ಸೇರಿದ್ರು, ತುಂಬಾ ಜನ ಸೇರಿದ್ರು, ತುಂಬಾ ಲಾಭದಾಯಕವಾಗಿತ್ತು. ಪ್ರೇಯರ್ ಫ್ಯಾಕ್ಸ್ ಮಾಡಿದ್ವಿ, ಅದರಲ್ಲಿ 3-4 ಮೆಸೇಜ್, ಆಮೇಲೆ ಸುಮಾರು ಪ್ರೇಯರ್ ರಿಕ್ವೆಸ್ಟ್ಗಳು ಎಲ್ಲಾನು ಸೇರಿ ಒಂದೊಂದಾಗಿ ಒಂದೊಂದ್ ಮೆಸೇಜು ಮಾಡಿ ಮಾಡಿ ಲಾಸ್ಟ್ ಚೈನ್ ಪ್ರೇಯರ್ ಮಾಡಿ ಮುಗಿಸಿದ್ವಿ. ಫಸ್ಟ್ ಚೆನ್ನಾಗಿತ್ತು. ಮತ್ತೆ ಸಾಯಂಕಾಲ ಎಲ್ಲರಿಗೂ ಊಟ ಅರೇಂಜ್ ಮಾಡಿದ್ವಿ, ಚೆನ್ನಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್. ಒಬ್ಬೊಬ್ರು ಕಣ್ಣೀರು ದೇವ್ರು ಕೇಳಿದಾರೆ ಅಂತ ಅನಿಸ್ತದೆ ನನ್ಗೆ.